ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಏನು? ಸಿ ಆಲ್ ದ ಇಂಟರಾಕ್ಟಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಆನ್ ಏರಿಯಾ ಟುಗೆದರ್ ವಿತ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಫಾರ್ಮ್ ಎನ್ ಎಕೋಸಿಸ್ಟಮ್. ಒಂದೊಂದು ಸ್ಟೆಪ್ ಏನಿದೆ ಅಥವಾ ಒಂದೊಂದು ಲೆವೆಲ್ ಏನಿದೆ, ಒಂದು ಫುಡ್ ಚೈನ್ ಅಲ್ಲಿ ಇರುವಂತಹ ಒಂದೊಂದು ಲೆವೆಲ್ ಏನಿದೆ, ಅದನ್ನ ನಾವು ಏನಂತ ಹೇಳಿ ಕರಿತೇವೆ? ಟ್ರಾಪಿಕ್ ಲೆವೆಲ್ ಅಂತ ಹೇಳಿ ಕರಿತೇವೆ. ನಮ್ಮ ಭೂಮಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾವ್ದಂತ ಹೇಳಿದ್ರೆ ಅದು ಓಝೋನ್ ಲೇಯರ್, ಸರಿನಾ? ಸೊ ಈ ಓಝೋನ್ ಲೇಯರ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಗಳ 3 ಅಟಾಮ್ಸ್ ನಿಂದ ಮಾಡಲಾಗಿದೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನ ಕಂಪ್ಲೀಟ್ ರಿವಿಷನ್ ಮಾಡ್ತಾ ಇದ್ದೀವಿ, ಸರಿನಾ? ಈ ಚಾಪ್ಟರ್ ನಲ್ಲಿ ನಾವು ನಮ್ಮ ಪರಿಸರದ ಕುರಿತಾದ ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಓಕೆನಾ? ಹಾಗಿದ್ರೆ ಕ್ಲಾಸ್ನ ಶುರು ಮಾಡೋಣ. ಓಕೆ, ಮೊದಲು ಆರ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಬರೋಣ. ಎಲ್ಲಿ ನೋಡಿದ್ರು ಎನ್ವಿರಾನ್ಮೆಂಟ್, ನಮ್ಮ ಎನ್ವಿರಾನ್ಮೆಂಟ್ ನ ಹಂಗ್ ನೋಡ್ಕೋಬೇಕು, ನಮ್ಮ ಎನ್ವಿರಾನ್ಮೆಂಟ್ ನ ಹಿಂಗ್ ನೋಡ್ಕೊಳ್ಬೇಕು. ಸಾಕಷ್ಟು ಕಡೆ ಎನ್ವಿರಾನ್ಮೆಂಟ್ ಅನ್ನೋ ಪದವನ್ನ ನಾವು ಬಳಸಿದೀವಿ ಅಲ್ವಾ? ಸೊ ಈ ಎನ್ವಿರಾನ್ಮೆಂಟ್ ಅಂದ್ರೆ ಏನಪ್ಪಾ ನೋಡಿ, ನಮ್ಮ ಸುತ್ತಮುತ್ತ ಇರುವಂತ ಎಲ್ಲದೂ ಕೂಡ ನಮ್ಮ ಎನ್ವಿರಾನ್ಮೆಂಟ್ ಏನೆ, ಹೌದಾ? ಈಗ ನಾವಿದ್ದೀವಲ್ವಾ, ಎವ್ರಿಥಿಂಗ್ ಲಿಟ್ರಲಿ ಎವ್ರಿಥಿಂಗ್ ವಿಚ್ ಸರೌಂಡ್ಸ್ ಅಸ್ ಇಸ್ ಕಾಲ್ಡ್ ಆಸ್ ಅವರ್ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಮುತ್ತ ಇರುವಂತ ಎಲ್ಲದೂ ಕೂಡ ನಮ್ಮ ಪರಿಸರನೇ. ಈ ಪರಿಸರದಲ್ಲಿ ನಾವು ಏನೆಲ್ಲ ಕಾಣಬಹುದು ನೋಡಿ. ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ ಮುಖ್ಯವಾಗಿ ನಮಗೆ ಎಬಯೋಟಿಕ್ ಕಾಂಪೊನೆಂಟ್ಸ್ ಗಳು ಕೂಡ ಕಾಣಿಸುತ್ತವೆ, ಹಾಗೆ ಬಯೋಟಿಕ್ ಕಾಂಪೊನೆಂಟ್ಸ್ ಗಳು ಕೂಡ ಕಾಣಿಸುತ್ತವೆ, ಹೌದಲ್ವಾ? ಜೀವ ಇಲ್ಲದೆ ಇರುವಂತಹ ಕಾಂಪೊನೆಂಟ್ಸ್ ಗಳು ಕೂಡ ಇದೆ ನಮ್ಮ ಎನ್ವಿರಾನ್ಮೆಂಟ್ ನಲ್ಲಿ, ಹಾಗೆ ಜೀವ ಇರುವಂತಹ ಆರ್ಗ್ಯಾನಿಸಮ್ಸ್ ಗಳು ಕೂಡ ಇದೆ. ಈ ಜೀವ ಇಲ್ದಿರೋ ಕಾಂಪೊನೆಂಟ್ಸ್ ಗಳು ಯಾವ್ಯಾವ್ದಪ್ಪ ನೋಡಿ? ಗಾಳಿ, ನೀರು, ಮಣ್ಣು, ಮಳೆ, ಹೌದಾ? ಭೂಮಿ, ಆಕಾಶ, ಇವೆಲ್ಲವುಗಳು ಕೂಡ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ವಾ? ಸೊ ಇವುಗಳು ಕೂಡ ನಮ್ಮ ಎನ್ವಿರಾನ್ಮೆಂಟ್ ಭಾಗನೇ. ಹಾಗೆ ಬಯೋಟಿಕ್ ಕಾಂಪೊನೆಂಟ್ಸ್ಗಳು, ಲಿವಿಂಗ್ ಕಾಂಪೊನೆಂಟ್ಸ್ಗಳಂದ್ರೆ ಯಾವ್ಯಾವುದು? ಎಲ್ಲ ರೀತಿಯ ಆರ್ಗ್ಯಾನಿಸಮ್ಸ್ಗಳು, ಪ್ಲಾಂಟ್ಸ್, ಅನಿಮಲ್ಸ್ ಹಾಗೂ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು. ಈ ಎಲ್ಲ ಕಾಂಪೊನೆಂಟ್ಸ್ಗಳು ಒಟ್ಟಾರೆಯಾಗಿ ಒಂದು ಎನ್ವಿರಾನ್ಮೆಂಟ್ ಅನ್ನ ಫಾರ್ಮ್ ಮಾಡುತ್ತವೆ, ಸರಿನಾ? ಸೊ ಇಲ್ಲಿ ಈ ಕಾಂಪೊನೆಂಟ್ಸ್ಗಳೇನಿದೆಯಲ್ಲ, ಈ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಹಾಗೆ ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು, ಇವೆರಡರ ಇಂಟರಾಕ್ಷನ್ ಇಂದಾಗಿ ಒಂದು ನೇಚರ್ ನಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಹೌದಾ? ಇವೆರಡರ ಇಂಟರಾಕ್ಷನ್ ಇಂದಾಗಿನೇ ಒಂದು ಎಕೋಸಿಸ್ಟಮ್ ಅನ್ನೋದು ಫಾರ್ಮ್ ಆಗುತ್ತೆ, ಸರಿನಾ? ಸೊ ಇಲ್ಲಿ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಏನು? ಸಿ ಆಲ್ ದ ಇಂಟರಾಕ್ಟಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಆನ್ ಏರಿಯಾ ಟುಗೆದರ್ ವಿತ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಫಾರ್ಮ್ ಎನ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಪ್ರದೇಶ, ಒಂದು ಏರಿಯಾ, ಅಲ್ಲಿ ಈ ಲಿವಿಂಗ್ ಹಾಗೂ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಗಳ ಇಂಟರಾಕ್ಷನ್ ನಡೆಯುತ್ತೆ. ಅದನ್ನ ನಾವು ಎಕೋಸಿಸ್ಟಮ್ ಅಂತ ಹೇಳಿ ಕರಿತೇವೆ, ಸರಿನಾ? ಒಂದು ಎನ್ವಿರಾನ್ಮೆಂಟ್ ನಲ್ಲಿ ನಾವು ಸಾಕಷ್ಟು ರೀತಿಯ ಎಕೋಸಿಸ್ಟಮ್ಸ್ ಗಳನ್ನ ಗುರುತಿಸಬಹುದು, ಸರಿನಾ? ಈ ಎಕೋಸಿಸ್ಟಮ್ ನಲ್ಲಿಯೂ ಕೂಡ ಮತ್ತೆ 2 ವಿಧಗಳಿದೆ. ಅದು ನ್ಯಾಚುರಲ್ ಎಕೋಸಿಸ್ಟಮ್ ಹಾಗೆ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಹೇಳಿ, ಸರಿನಾ? ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಏನಪ್ಪಾ? ನ್ಯಾಚುರಲ್ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಉಂಟಾಗಿರುವಂತಹ ಅಥವಾ ಫಾರ್ಮ್ ಆಗಿರುವಂತಹ ಎಕೋಸಿಸ್ಟಮ್ಸ್ ಗಳಿಗೆ ನಾವು ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಫಾರೆಸ್ಟ್ಗಳು, ನಮ್ಮ ಓಷನ್ನು, ನಮ್ಮ ನದಿ, ಕೆರೆಗಳು, ಪಾಂಡ್ಸ್ಗಳು, ಸಮುದ್ರ. ಸೊ ಇವೆಲ್ಲವುಗಳು ಕೂಡ ನ್ಯಾಚುರಲ್ ಎಕೋಸಿಸ್ಟಮ್ಸ್ಗಳು, ಸರಿನಾ? ನೈಸರ್ಗಿಕವಾಗಿ ಫಾರ್ಮ್ ಆಗಿರುವಂಥದ್ದು, ಓಕೆನಾ? ಇಲ್ಲಿಯೂ ಕೂಡ ಅಕ್ವಾಟಿಕ್ ಎಕೋಸಿಸ್ಟಮ್ ಹಾಗೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅನ್ನುವಂಥ 2 ವಿಧಗಳನ್ನ ನಾವು ಗಮನಿಸಬಹುದು, ಹೌದಾ? ಸೊ ಒಂದೊಂದು ರೀಜನ್ ಅಲ್ಲಿ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಎಕೋಸಿಸ್ಟಮ್ ಇರುತ್ತೆ. ಡೆಸರ್ಟ್ ಅನ್ನೋದು ಒಂದು ಎಕೋಸಿಸ್ಟಮ್, ನದಿ ಅನ್ನೋದು ಒಂದು ಎಕೋಸಿಸ್ಟಮ್, ಹೌದಾ? ಸೊ ಹಾಗೆ ಈ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್ ಗಳೇನಿದೆ, ಇದು ಸಾಮಾನ್ಯವಾಗಿ ಮ್ಯಾನ್ ಮೇಡ್. ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿದಂತಹ ಎಕೋಸಿಸ್ಟಮ್ಸ್ ಗಳಿಗೆ ನಾವು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಥವಾ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಗಾರ್ಡನ್ಗಳಾಗಿರಬಹುದು, ಕ್ರಾಪ್ ಫೀಲ್ಡ್ ಆಗಿರಬಹುದು, ಅಥವಾ ಅಕ್ವೇರಿಯಂ ಆಗಿರಬಹುದು. ಇವೆಲ್ಲವುಗಳು ಕೂಡ ಎಕೋಸಿಸ್ಟಮ್ಸ್ ಗಳೇನೆ, ಆದ್ರೆ ಆರ್ಟಿಫಿಷಿಯಲ್, ಮ್ಯಾನ್ ಮೇಡ್. ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ಇಲ್ಲಿ ಒಂದು ಎಕೋಸಿಸ್ಟಮ್ ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ ಗಳನ್ನ, ಜೀವಿಗಳನ್ನ ನಾವು 3 ವಿಧಗಳಾಗಿ ವಿಂಗಡಿಸಿದ್ದೀವಿ ಅನ್ನೋದನ್ನ ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀವಿ, ಹೌದಲ್ವಾ? ಸೊ ಈ ಚಿತ್ರದಲ್ಲಿ ನೀವು ನ್ಯಾಚುರಲ್ ಎಕೋಸಿಸ್ಟಮ್ ಹಾಗೆ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ಸ್ ಗಳನ್ನ ಗುರುತಿಸಬಹುದು, ಸರಿನಾ? ದೊಡ್ಡ ದೊಡ್ಡ ಕಾಡುಗಳು, ಹಾಗೆ ಬೆಟ್ಟ ಗುಡ್ಡಗಳಲ್ಲಿ ಕಂಡು ಬರುವಂತಹ ನ್ಯಾಚುರಲ್ ಫಾರೆಸ್ಟ್ ರೀಜನ್ಸ್ ಏನಿದೆ, ಅವೆಲ್ಲವುಗಳು ಕೂಡ ನ್ಯಾಚುರಲ್ ಎಕೋಸಿಸ್ಟಮ್ಸ್ ಗಳೇನೆ. ಹಾಗೆ ಸಮುದ್ರ, ಓಷನ್ಸ್, ನದಿ, ಕೆರೆ, ಇದು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್, ಗಾರ್ಡನ್ ಹಾಗೂ ಕ್ರಾಪ್ ಫೀಲ್ಡ್, ಓಕೆನಾ? ಅಕ್ವೇರಿಯಂ ಕೂಡ ಒಂದು ಉದಾಹರಣೆ ಆಗುತ್ತೆ, ಸರಿನಾ? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಎಕೋಸಿಸ್ಟಮ್ ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು
ಮೂರು ವಿಧಗಳಾಗಿ ವಿಂಗಡಿಸಿದ್ದೇವೆ ಬೇಸ್ಡ್ ಆನ್ ಹೌ ಎಕ್ಸಾಕ್ಟ್ಲಿ ದೇ ಒಬ್ಟೈನ್ ದೇರ್ ಫುಡ್ ಅಂಡ್ ಗೇನ್ ದೇರ್ ಎನರ್ಜಿ. ಅಂತ ಹೇಳಿದ್ರೆ ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು ತಾವು ಹೇಗೆ ಸರ್ವೈವ್ ಆಗುತ್ತವೆ, ಯಾವ ರೀತಿಯಿಂದ ತಮ್ಮ ಆಹಾರವನ್ನು ಪಡ್ಕೊಂಡು ತಮಗೆ ಬೇಕಿರುವಂತಹ ಎನರ್ಜಿಯನ್ನು ಪೂರೈಸಿಕೊಳ್ಳುತ್ತವೆ ಅನ್ನೋದರ ಆಧಾರದ ಮೇಲೆ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸಿದ್ದೀವಿ. ಯಾವ್ಯಾವುದದು? ಅದು ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಹಾಗೂ ಡಿಕಾಂಪೋಸರ್ಸ್ ಅಂತ ಹೇಳಿ. ಹೌದಾ? ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಇದನ್ನ ಬಗ್ಗೆ ಕಲ್ತಿದ್ದೀವಿ ಕೂಡ. ಹೌದಾ? ಇಲ್ಲಿ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಯಾರು? ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಯಾವ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರವನ್ನು ತಾವೇ ಸಿದ್ಧಪಡಿಸ್ಕೊಳ್ಳುತ್ತವೆಯೋ ಅವುಗಳನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಇವುಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಹೇಳಿ ಕೂಡ ಕರಿಬಹುದು. ಆಟೋಟ್ರೋಪ್ಸ್, ಸರಿನಾ? ಆಟೋಟ್ರೋಪ್ಸ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್. ಹೌದಾ? ಉದಾಹರಣೆಗೆ ನೋಡಿ, ಗ್ರೀನ್ ಪ್ಲಾಂಟ್ಸ್ಗಳಾಗಿರಬಹುದು, ಹಾಗೆ ಕೆಲವೊಂದು ರೀತಿಯ ಬ್ಯಾಕ್ಟೀರಿಯಾಗಳು, ಬ್ಲೂ ಗ್ರೀನ್ ಆಲ್ಗೆ ಅಂತಹ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳಾಗಿ ಕಾಣುತ್ತವೆ. ಸರಿನಾ? ಇವುಗಳು ತಮಗೆ ಬೇಕಿರುವಂತಹ ಆಹಾರವನ್ನ ಲೈಟ್ ಎನರ್ಜಿಯನ್ನ ಬಳಸ್ಕೊಂಡು ಸಿದ್ಧಪಡಿಸಿಕೊಳ್ಳುತ್ತವೆ. ಹೌದಾ? ಯಾವ ಪ್ರಕ್ರಿಯೆ ಮೂಲಕ? ಪರ್ಟಿಕ್ಯುಲರ್ಲಿ ಈ ಗ್ರೀನ್ ಪ್ಲಾಂಟ್ಸ್ಗಳು ಫೋಟೋಸಿಂಥಸಿಸ್ ಅನ್ನುವ ಒಂದು ಪ್ರಕ್ರಿಯೆ ಮೂಲಕ ತಮಗೆ ಬೇಕಿರುವಂತಹ ಆಹಾರವನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡುತ್ತವೆ. ಓಕೆನಾ? ಹಾಗಾಗಿ ಇವುಗಳನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿದ್ರೆ ಅದು ಕನ್ಸ್ಯೂಮರ್ಸ್ಗಳು. ಈ ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಈ ಆರ್ಗ್ಯಾನಿಸಮ್ಸ್ಗಳು ಅವುಗಳಿಗೆ ತಮ್ಮ ಆಹಾರವನ್ನು ಸಿದ್ಧಪಡಿಸಿಕೊಳ್ಳುವಂಥ ಕೆಪಾಸಿಟಿ ಇರಲ್ಲ. ಬದಲಿಗೆ ಈ ಕನ್ಸ್ಯೂಮರ್ಸ್ಗಳು ಪ್ರೊಡ್ಯೂಸರ್ಸ್ಗಳ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆಗಿರುತ್ತವೆ. ಸರಿನಾ? ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಪ್ರೊಡ್ಯೂಸರ್ಸ್ ಆರ್ ಕಾಲ್ಡ್ ಆಸ್ ಕನ್ಸ್ಯೂಮರ್ಸ್. ಸರಿನಾ? ಸೊ ಈ ಕನ್ಸ್ಯೂಮರ್ಸ್ಗಳಲ್ಲಿಯೂ ಕೂಡ ಸಾಕಷ್ಟು ವಿಧಗಳಿರೋದನ್ನ ನಾವು ಗಮನಿಸಬಹುದು. ಓಕೆನಾ? ಸೊ ಕನ್ಸ್ಯೂಮರ್ಸ್ಗಳಲ್ಲಿ ನಾವು ಹರ್ಬಿವೋರ್ಸ್ಗಳನ್ನ ಗುರುತಿಸಬಹುದು, ಕಾರ್ನಿವೋರ್ಸ್ಗಳನ್ನ ಗುರುತಿಸಬಹುದು, ಹಾಗೆ ಓಮ್ನಿವೋರ್ಸ್ಗಳನ್ನ ಗುರುತಿಸಬಹುದು, ಹಾಗೆ ಕೆಲವೊಂದು ಸರ್ತಿ ಪ್ಯಾರಾಸೈಟ್ಸ್ಗಳನ್ನು ಕೂಡ ನಾವು ಗುರುತಿಸಬಹುದು. ಸರಿನಾ? ಸೊ ಇಲ್ಲಿ ಒಂದೊಂದು ರೀತಿಯ ಆರ್ಗ್ಯಾನಿಸಮ್ ಕೂಡ ಒಂದೊಂದು ರೀತಿ ತನ್ನ ಆಹಾರವನ್ನ ಪಡ್ಕೊಳ್ಳುತ್ತೆ. ಉದಾಹರಣೆಗೆ ನೋಡಿ, ಹರ್ಬಿವೋರ್ಸ್ ಏನಿದೆ ಇವುಗಳು ಕೇವಲ ಸಸ್ಯಗಳನ್ನ ತಿಂದು ಬದುಕುತ್ತವೆ. ಇವುಗಳನ್ನ ನಾವು ಸಸ್ಯಾಹಾರಿಗಳು ಅಂತ ಹೇಳಿ ಕರಿತೇವೆ. ವೆರಿ ಸಿಂಪಲ್. ಉದಾಹರಣೆಗೆ ಗ್ರಾಸ್ ಈಟರ್ಸ್ ಲೈಕ್ ಹಸುಗಳಾಗಿರಬಹುದು, ಡೀರ್ ಆಗಿರಬಹುದು, ಜಿಂಕೆ. ಸೊ ಈ ರೀತಿಯಾದ ಸಾಕಷ್ಟು ಗ್ರಾಸ್ ಈಟರ್ಸ್ಗಳನ್ನ ನಾವು ಗುರುತಿಸಬಹುದು. ಹೌದಾ? ಸಸ್ಯಾಹಾರಿಗಳು. ಹಾಗೆ ನಂತರ ಬರೋದು ಕಾರ್ನಿವೋರ್ಸ್, ಮಾಂಸಾಹಾರಿಗಳು. ಕೇವಲ ಮಾಂಸವನ್ನ ಮಾತ್ರ ತಿಂದು ಬದುಕುವಂತ ಆರ್ಗ್ಯಾನಿಸಮ್ಸ್ಗಳು. ಉದಾಹರಣೆಗೆ ಹುಲಿ, ಚಿರತೆ, ಸಿಂಹ ಇವೆಲ್ಲವುಗಳು ಕೂಡ ಮಾಂಸಾಹಾರಿಗಳು. ಹೌದಾ? ಮತ್ತೆ ಕೊನೆಯದಾಗಿ ಇನ್ನೊಂದು ರೀತಿಯ ಕನ್ಸ್ಯೂಮರ್ಸ್ಗಳು ಓಮ್ನಿವೋರ್ಸ್ಗಳು. ಓಮ್ನಿವೋರ್ಸ್ಗಳು ಸಸ್ಯ ಹಾಗೂ ಮಾಂಸ ಎರಡನ್ನೂ ತಿಂದು ಬದುಕುತ್ತವೆ. ಉದಾಹರಣೆಗೆ ನಾವು ಮನುಷ್ಯರು ಪ್ಲಾಂಟ್ಸ್ಗಳನ್ನು ತಿಂತೀವಿ, ಮಾಂಸನೂ ತಿಂತೀವಿ. ಹೌದಲ್ವಾ? ಸೊ ಈ ರೀತಿಯಾದ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಓಮ್ನಿವೋರ್ಸ್ ಅಂತ ಹೇಳಿ ಕರಿತೇವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ಗಳು ಪ್ಯಾರಾಸೈಟ್ಸ್ಗಳಾಗಿ ತಮ್ಮ ಆಹಾರವನ್ನು, ತಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸ್ಗಳನ್ನ ಪೂರೈಕೆ ಮಾಡಿಕೊಳ್ಳುತ್ತವೆ. ಉದಾಹರಣೆಗೆ ಪ್ಲಾಸ್ಮೋಡಿಯಂನಂತಹ ಪ್ಯಾರಾಸೈಟ್ಗಳಾಗಿರ್ಬೋದು ಅಥವಾ ಟೇಪ್ವರ್ಮ್ನಂತಹ ಪ್ಯಾರಾಸೈಟ್ಗಳಾಗಿರ್ಬೋದು. ಇವುಗಳೇನು ಮಾಡುತ್ತವೆ? ಒಂದು ಹೋಸ್ಟ್ ಬಾಡಿಗೆ ಹೋಗಿ ಆ ಹೋಸ್ಟ್ ಬಾಡಿಯಿಂದ ತಮಗೆ ಬೇಕಿರುವಂತಹ ಎನರ್ಜಿಯನ್ನ ಪಡ್ಕೊಳ್ಳುತ್ತವೆ. ಸರಿನಾ? ಈ ರೀತಿಯಾಗಿ ನಾವು ಕನ್ಸ್ಯೂಮರ್ಸ್ಗಳನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಬಹುದು. ಕೊನೆಯದಾಗಿ ಡಿಕಾಂಪೋಸರ್ಸ್ಗಳು. ಈ ಡಿಕಾಂಪೋಸರ್ಸ್ಗಳು ಏನಿದೆ ಇವು ಸಾಮಾನ್ಯವಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಹಾಗೂ ಫಂಗೈ. ಸರಿನಾ? ಈ ಡಿಕಾಂಪೋಸರ್ಸ್ಗಳು, ಈ ಆರ್ಗ್ಯಾನಿಸಮ್ಸ್ಗಳು ಈ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಕನ್ಸ್ಯೂಮರ್ಸ್ ಆಗಲಿ, ಪರ್ಟಿಕ್ಯುಲರ್ಲಿ ಈ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ಗಳು, ಯಾವುದೇ ರೀತಿಯ ಆರ್ಗ್ಯಾನಿಸಮ್ಸ್ಗಳು ಸತ್ತ ನಂತರ ಆ ಸತ್ತ ಆರ್ಗ್ಯಾನಿಸಮ್ಗಳನ್ನ ಡಿಕಾಂಪೋಸ್ ಮಾಡೋದ್ರ ಮೂಲಕ ಅಥವಾ ಡಿಗ್ರೇಡ್ ಮಾಡೋದ್ರ ಮೂಲಕ ತಮಗೆ ಬೇಕಿರುವಂತಹ ಎನರ್ಜಿಯನ್ನ ತಾವು ಪಡ್ಕೊಳ್ಳುತ್ತವೆ, ತಮ್ಮ ಆಹಾರವನ್ನು ಆ ಮೂಲಕ ಪಡ್ಕೊಳ್ಳುತ್ತವೆ. ಆ ಕಾರಣಕ್ಕಾಗಿಯೇ ಇವುಗಳನ್ನು ನಾವು ಡಿಕಾಂಪೋಸರ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಹೀಗೆ ಸತ್ತಂತಹ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ಗಳು, ಆರ್ಗ್ಯಾನಿಸಮ್ಸ್ಗಳೇನಿದೆ ಅವುಗಳನ್ನು ಡಿಕಾಂಪೋಸ್ ಮಾಡಿ ಇದು ರಿಪ್ಲೆನಿಶ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ಗಳಿಗೆ ಕಾರಣವಾಗುತ್ತೆ. ಅಂತ ಹೇಳಿದ್ರೆ ಈ ಆರ್ಗ್ಯಾನಿಸಮ್ಸ್ಗಳಲ್ಲಿ ಇದ್ದಂತಹ ನ್ಯೂಟ್ರಿಯೆಂಟ್ಸ್ಗಳೇನಿದೆ ಅವೆಲ್ಲವುಗಳನ್ನು ಕೂಡ ಮತ್ತೆ ಸಾಯಿಲ್ಗೆ ಕಳಿಸುತ್ತವೆ ಈ ಡಿಕಾಂಪೋಸರ್ಸ್ಗಳು. ಸರಿನಾ? ಆ ಮೂಲಕ ಮತ್ತೆ ಪ್ರೊಡ್ಯೂಸರ್ಸ್ಗಳು ಆ ಸಾಯಿಲ್ ಇಂದ ನ್ಯೂಟ್ರಿಯೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿಕೊಂಡು ತಾವು ಮತ್ತೆ ಗ್ರೋ ಆಗ್ತಾ ಹೋಗುತ್ತವೆ. ಈ ರೀತಿಯಾಗಿ ಡಿಕಾಂಪೋಸರ್ಸ್ಗಳು ಒಂದು ರೀತಿಯ ಫುಡ್ ಸೈಕಲ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಸಹಾಯ ಮಾಡುತ್ತವೆ. ಸರಿನಾ? ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ, ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರಕ್ಕಾಗಿ ಇನ್ನೊಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿರುತ್ತವೆ. ಒಂದು ಜೀವಿ
ಇನ್ನೊಂದು ಜೀವಿಯನ್ನ ತಿಂದು ಬದುಕುವಂತ ಒಂದು ರೀತಿಯ ಆಹಾರ ಸರಪಳಿಯನ್ನ ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾದ ಲೀನಿಯರ್ ಚೈನ್ ಅಥವಾ ಒಂದು ಸರಪಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಫುಡ್ ಚೈನ್ ಅಂತ ಹೇಳಿ ಕರಿತೇವೆ. ಸರಿನಾ? ಫುಡ್ ಚೈನ್ ಅಂತ ಹೇಳಿದ್ರೆ ಏನು? ದ ಸೀರೀಸ್ ಆಫ್ ಆರ್ಗ್ಯಾನಿಸಮ್ಸ್ ಫೀಡಿಂಗ್ ಆನ್ ಒನ್ ಅನದರ್ ಅಟ್ ವೇರಿಯಸ್ ಬಯೋಟಿಕ್ ಲೆವೆಲ್ಸ್ ಫಾರ್ಮ್ ಅ ಫುಡ್ ಚೈನ್. ಹೌದಾ? ಆರ್ಗ್ಯಾನಿಸಮ್ಸ್ಗಳು, ಜೀವಿಗಳು ಒಂದನ್ನೊಂದು ತಿಂದು ಬದುಕ್ತಾ ಒಂದು ರೀತಿಯ ಸರಪಳಿಯನ್ನ ಕ್ರಿಯೇಟ್ ಮಾಡುತ್ತವೆ. ಆ ಸರಪಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಫುಡ್ ಚೈನ್ ಅಂತ ಹೇಳಿ ಕರಿತೇವೆ. ಹೌದಾ? ಸೊ ಒಂದು ಬಯೋಟಿಕ್ ಲೆವೆಲ್ ನಲ್ಲಿ ನಮಗೆ ಎಲ್ಲ ಯಾವ್ಯಾವ ಆರ್ಗ್ಯಾನಿಸಮ್ಸ್ಗಳಿದೆ ಅಂತ ಆಲ್ರೆಡಿ ಗೊತ್ತಿದೆ. ಹರ್ಬಿವೋರ್ಸ್ಗಳಿದೆ, ನಂತರ ಕಾರ್ನಿವೋರ್ಸ್ಗಳು ಬರುತ್ತೆ, ನಂತರ ಓಮ್ನಿವೋರ್ಸ್ಗಳು ಬರುತ್ತೆ. ಹೌದಲ್ವಾ? ಹಾಗೆ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು. ನೋಡಿ, ಇಲ್ಲಿ ಒಂದೊಂದು ಎಕೋಸಿಸ್ಟಮ್ ನಲ್ಲಿಯೂ ಕೂಡ ಒಂದೊಂದು ರೀತಿಯ ಫುಡ್ ಚೈನ್ ಅನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ನೋಡಿ, ಇದೊಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಈ ಫಸ್ಟ್ ಟ್ರೀಸ್ಗಳೇನಿದೆ, ಗ್ರೀನ್ ಪ್ಲಾಂಟ್ಸ್ಗಳೇನಿದೆ, ಇವುಗಳು ಆಟೋಟ್ರೋಪ್ಸ್ಗಳಾಯ್ತಾ ಅಥವಾ ಪ್ರೊಡ್ಯೂಸರ್ಸ್ ಆಯ್ತು ಅಂತ ಅನ್ಕೊಳ್ಳಿ. ಸರಿನಾ? ಸೊ ಈ ಪ್ರೊಡ್ಯೂಸರ್ಸ್ಗಳನ್ನ ತಿಂದು ಬದುಕೋಕೆ ಪ್ರೈಮರಿ ಕನ್ಸ್ಯೂಮರ್ಸ್ಗಳಿದೆ, ಹರ್ಬಿವೋರ್ಸ್ಗಳು. ಈ ಜಿಂಕೆ ಆಗಿರಬಹುದು, ಮೊಲ ಆಗಿರಬಹುದು, ಇವೆಲ್ಲವುಗಳು ಕೂಡ ಹರ್ಬಿವೋರ್ಸ್ಗಳು, ಪ್ರೈಮರಿ ಕನ್ಸ್ಯೂಮರ್ಸ್ಗಳಾಗ್ತಾರೆ. ಹೌದಾ? ಸೊ ಈ ಜಿಂಕೆಯನ್ನ ತಿಂದು ಬದುಕೋಕೆ ಹುಲಿ, ಚಿರತೆ, ಸಿಂಹ, ಈ ತರಹದ ಆರ್ಗ್ಯಾನಿಸಮ್ಸ್ಗಳನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ಒಂದು ಗಾರ್ಡನ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಒಂದು ಗಾರ್ಡನ್ ಇದೆ, ಅಲ್ಲಿ ಫ್ಲವರ್ಸ್ಗಳು ಪ್ರೊಡ್ಯೂಸರ್ಸ್ ಆಗ್ತಾರೆ. ಆ ಫ್ಲವರ್ಸ್ಗಳ ನೆಕ್ಟಾರ್ ಅನ್ನ ತಿಂದು ಬದುಕುವಂತಹ ಫ್ಲೈಸ್ಗಳೇನಿದೆ ಅವು ಪ್ರೈಮರಿ ಕನ್ಸ್ಯೂಮರ್ಸ್ ಆಗ್ತಾರೆ. ಈ ಫ್ಲೈಸ್ಗಳನ್ನ ತಿನ್ನಕ್ಕೆ ಒಂದು ಕಪ್ಪೆ ಇರುತ್ತೆ. ಹೌದಾ? ಸೊ ಆ ಕಪ್ಪೆಯನ್ನ ತಿನ್ನಕ್ಕೆ ಒಂದು ಹಾವಿರುತ್ತೆ, ಆ ಹಾವನ್ನು ತಿನ್ನಕ್ಕೆ ಒಂದು ಹದ್ದು ಇರುತ್ತೆ. ಹೌದಾ? ಈ ರೀತಿಯಾಗಿ ಅಕ್ವಾಟಿಕ್ ಎಕೋಸಿಸ್ಟಮ್ ನೋಡಿ. ಸೊ ಇಲ್ಲಿ ಅಕ್ವಾಟಿಕ್ ಅಂದ್ರೆ ನೀರಿನಲ್ಲಿ ಬದುಕುವಂತ ಒಂದಷ್ಟು ಅಕ್ವಾಟಿಕ್ ಪ್ಲಾಂಟ್ಸ್ಗಳಿದೆ. ಈ ಅಕ್ವಾಟಿಕ್ ಪ್ಲಾಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುವಂತ ಸಣ್ಣ ಸಣ್ಣ ಫಿಶ್ಗಳಿದೆ. ಹೌದಾ? ಸೊ ಈ ಸಣ್ಣ ಸಣ್ಣ ಫಿಶ್ಗಳನ್ನ ತಿಂದು ಬದುಕೋಕೆ ಒಂದು ಲಾರ್ಜ್ ಫಿಶ್ ಇದೆ. ಈ ಲಾರ್ಜ್ ಫಿಶ್ ಅನ್ನ ತಿಂದು ಬದುಕೋಕೆ ಇನ್ನೊಂದು ಲಾರ್ಜ್ ಆರ್ಗ್ಯಾನಿಸಮ್ ಇದೆ. ಹೌದಾ? ಸೊ ಈ ರೀತಿಯಾಗಿ ಒಂದೊಂದು ಪ್ರದೇಶದಲ್ಲಿಯೂ ಕೂಡ ಒಂದೊಂದು ತರನಾದ ಫುಡ್ ಚೈನ್ ಅನ್ನ ನಾವು ಗಮನಿಸಬಹುದು. ಅರ್ಥ ಆಗ್ತಿದ್ಯಪ್ಪ? ಸೊ ಆರ್ಗ್ಯಾನಿಸಮ್ಸ್ಗಳು ಸಾಮಾನ್ಯವಾಗಿ ತಮ್ಮ ಆಹಾರಕ್ಕೋಸ್ಕರ ಕೇವಲ ಒಂದೇ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಕೇವಲ ಒಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿರುತ್ತಾ? ಇಲ್ಲ. ಸೊ ಇಲ್ಲಿ ಸಾಮಾನ್ಯವಾಗಿ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರಕ್ಕಾಗಿ ಒಂದಕ್ಕಿಂತ ಹೆಚ್ಚಿನ ಆರ್ಗ್ಯಾನಿಸಮ್ಸ್ಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸರಿನಾ? ಸೊ ಈ ರೀತಿಯಾಗಿ ಆರ್ಗ್ಯಾನಿಸಮ್ಸ್ಗಳು ಒಂದು ರೀತಿಯ ಇಂಟರ್ಕನೆಕ್ಟೆಡ್ ಅಥವಾ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ಗಳನ್ನ ಫಾರ್ಮ್ ಮಾಡುತ್ತೆ. ಈ ಇಂಟರ್ಲಿಂಕ್ಡ್ ಫುಡ್ ಚೈನ್ ಅನ್ನೇ ನಾವು ಏನಂತ ಹೇಳಿ ಕರಿತೇವೆ? ಫುಡ್ ವೆಬ್ ಅಂತ ಹೇಳಿ ಕರಿತೇವೆ. ಸರಿನಾ? ಅಂತ ಹೇಳಿದ್ರೆ ಒಂದು ಆರ್ಗ್ಯಾನಿಸಮ್ ತನ್ನ ಆಹಾರಕ್ಕಾಗಿ ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಜೀವಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಈ ರೀತಿಯಾಗಿ ಒಂದು ರೀತಿಯ ಫುಡ್ ಚೈನ್ ನ ಇಂಟರ್ಲಿಂಕ್ಡ್ ವೆಬ್ ಅನ್ನ ಫಾರ್ಮ್ ಮಾಡುತ್ತೆ. ಈ ವೆಬ್ ಅನ್ನೇ ನಾವು ಒಂದು ಎಕೋಸಿಸ್ಟಮ್ ನಲ್ಲಿ ಇರುವಂತಹ ಈ ವೆಬ್ ಅನ್ನೇ ನಾವು ಏನಂತ ಹೇಳಿ ಕರಿತೇವೆ? ಫುಡ್ ವೆಬ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದ್ಯಪ್ಪ? ಸೊ ಇಲ್ಲಿ ಒಂದೊಂದು ಆರ್ಗ್ಯಾನಿಸಮ್ ಇದೆಯಲ್ಲ, ಈಚ್ ಸ್ಟೆಪ್ ಆರ್ ಈಚ್ ಲೆವೆಲ್ ಆಫ್ ಅ ಫುಡ್ ಚೈನ್ ಫಾರ್ಮ್ಸ್ ದ ಟ್ರಾಪಿಕ್ ಲೆವೆಲ್. ಒಂದೊಂದು ಸ್ಟೆಪ್ ಏನಿದೆ ಅಥವಾ ಒಂದೊಂದು ಲೆವೆಲ್ ಏನಿದೆ, ಒಂದು ಫುಡ್ ಚೈನ್ ಅಲ್ಲಿ ಇರುವಂತಹ ಒಂದೊಂದು ಲೆವೆಲ್ ಏನಿದೆ, ಅದನ್ನ ನಾವು ಏನಂತ ಹೇಳಿ ಕರಿತೇವೆ? ಟ್ರಾಪಿಕ್ ಲೆವೆಲ್ ಅಂತ ಹೇಳಿ ಕರಿತೇವೆ. ಟ್ರಾಪಿಕ್ ಲೆವೆಲ್ ಅಂತ ಹೇಳಿದ್ರೆ ಏನು? ಅ ಸ್ಟೆಪ್ ಆರ್ ಅ ಲೆವೆಲ್ ಅಟ್ ವಿಚ್ ಎನರ್ಜೀಸ್ ಟ್ರಾನ್ಸ್ಫರ್ ಆರ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್. ಸರಿನಾ? ಒಂದು ಟ್ರಾಪಿಕ್ ಲೆವೆಲ್ ನಲ್ಲಿ ಏನಾಗ್ತಾ ಇದೆ? ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇದೆ. ಈಗ ಆಹಾರವನ್ನ ಆರ್ಗ್ಯಾನಿಸಮ್ಸ್ಗಳು ಏನಕ್ಕೆ ಪಡ್ಕೊಳ್ಳುತ್ತವೆ? ಎನರ್ಜಿಗೋಸ್ಕರ ಅಲ್ವಾ? ಸೊ ಇಲ್ಲಿ ಎನರ್ಜಿ ಆ ಆರ್ಗ್ಯಾನಿಸಮ್ನ ಉಳಿವಿಕೆಗೆ ಬೇಕು. ಹೌದಾ? ಸೊ ಇಲ್ಲಿ ಎನರ್ಜಿ ಅನ್ನೋದು ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ನ ತಿಂದಾಗ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಸೊ ಹೀಗೆ ಒಂದು ಫುಡ್ ಚೈನ್ ನಲ್ಲಿ ಇರುವಂತಹ ಒಂದೊಂದು ಸ್ಟೆಪ್ ಅನ್ನ, ಒಂದೊಂದು ಲೆವೆಲ್ ಅನ್ನ ನಾವು ಏನಂತ ಹೇಳಿ ಕರಿತೇವೆ? ಟ್ರಾಪಿಕ್ ಲೆವೆಲ್ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಪ್ಪ? ಸೊ ಈಗ ಈ ಟ್ರಾಪಿಕ್ ಲೆವೆಲ್ ನಲ್ಲಿ ನಮಗೆ ಫಸ್ಟ್ ಲೆವೆಲ್ ನಲ್ಲಿ ಕಂಡು ಬರೋದು ಯಾರು? ದ ಪ್ರೊಡ್ಯೂಸರ್ಸ್. ಹೌದಲ್ವಾ? ಆಟೋಟ್ರೋಪ್ಸ್. ದ ಆಟೋಟ್ರೋಪ್ಸ್ ಆರ್ ದ ಪ್ರೊಡ್ಯೂಸರ್ಸ್ ಆರ್ ಅಟ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್. ಸೊ ಫಸ್ಟ್ ಟ್ರಾಪಿಕ್ ಲೆವೆಲ್ ನಲ್ಲಿ ಆಟೋಟ್ರೋಪ್ಸ್ ಇದ್ದಾರೆ ಅಥವಾ ಪ್ರೊಡ್ಯೂಸರ್ಸ್ ಇದ್ದಾರೆ. ಮತ್ತು ನಂತರ ಸೆಕೆಂಡ್ ಟ್ರಾಪಿಕ್ ಲೆವೆಲ್ ನಲ್ಲಿ ಯಾರಿದ್ದಾರೆ? ಹರ್ಬಿವೋರ್ಸ್ ಇದ್ದಾರೆ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಸರಿನಾ? ಹಾಗೆ ನಂತರ ಥರ್ಡ್ ಟ್ರಾಪಿಕ್ ಲೆವೆಲ್ ನಲ್ಲಿ ಯಾರಿದ್ದಾರೆ? ಥರ್ಡ್ ಟ್ರಾಪಿಕ್ ಲೆವೆಲ್ ನಲ್ಲಿ ಸ್ಮಾಲ್ ಕಾರ್ನಿವೋರ್ಸ್ ಇದ್ದಾರೆ ಅಥವಾ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತನಾದ್ರೂ ಕರಿಬಹುದು ನೀವು ಇವರನ್ನ. ಹೌದಾ? ಪ್ರೈಮರಿ ಕನ್ಸ್ಯೂಮರ್ಸ್ ಆದ್ಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್, ಅದಾದ್ಮೇಲೆ ಅಗೈನ್ ಲಾರ್ಜ್ ಟರ್ಷರಿ ಕನ್ಸ್ಯೂಮರ್ಸ್, ಲಾರ್ಜರ್ ಕಾರ್ನಿವೋರ್ಸ್ಗಳು ಯಾವ ಲೆವೆಲ್ ನಲ್ಲಿದ್ದಾರೆ? ಫೋರ್ತ್ ಲೆವೆಲ್ ನಲ್ಲಿದ್ದಾರೆ. ಸರಿನಾ? ಅರ್ಥ ಆಯ್ತಲ್ಲಪ್ಪ? ಫಸ್ಟ್ ಟ್ರಾಪಿಕ್ ಲೆವೆಲ್ ನಲ್ಲಿ ಆಟೋಟ್ರೋಪ್ಸ್,
ಸೆಕೆಂಡ್ ಟ್ರೋಪಿಕ್ ಲೆವೆಲ್ನಲ್ಲಿ ಹರ್ಬಿವೋರ್ಸ್, ಥರ್ಡ್ ಟ್ರೋಪಿಕ್ ಲೆವೆಲ್ನಲ್ಲಿ ಸೆಕೆಂಡರಿ ಕನ್ಸ್ಯೂಮರ್ಸ್, ಫೋರ್ತ್ ಟ್ರೋಪಿಕ್ ಲೆವೆಲ್ನಲ್ಲಿ ಟರ್ಷರಿ ಕನ್ಸ್ಯೂಮರ್ಸ್. ಈ ರೀತಿಯಾಗಿ ಒಂದೊಂದು ಲೆವೆಲ್ನಲ್ಲಿಯೂ ಕೂಡ ಒಂದೊಂದು ರೀತಿಯ ಆರ್ಗ್ಯಾನಿಸಮ್ಸ್ಗಳು ಇರೋದನ್ನ ನಾವು ಗಮನಿಸಬಹುದು. ಓಕೆನಾ? ಸೊ ಈ ರೀತಿ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ಅನ್ನ ತಿಂದು ತನ್ನ ಎನರ್ಜಿಯನ್ನು ಪಡ್ಕೊಳ್ಳೋದ್ರ ಮೂಲಕ ಎನರ್ಜಿ ಅನ್ನೋದು ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ನಿಮಗೆ ಗೊತ್ತು, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಿ, ಹೌದಲ್ವಾ? ಇಟ್ ಕ್ಯಾನ್ ಬಿ ಓನ್ಲಿ ಟ್ರಾನ್ಸ್ಫರ್ಡ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಫಾರ್ಮ್ ಟು ದ ಅದರ್ ಫಾರ್ಮ್, ಹೌದಲ್ವಾ? ಸೊ ಒಂದು ಎಕೋಸಿಸ್ಟಮ್ನಲ್ಲಿ ಎನರ್ಜಿ ಅನ್ನೋದು ಹೇಗೆ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನ ನಾವಿವಾಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎನರ್ಜಿ ಪಿರಮಿಡ್ನ ಡಯಾಗ್ರಾಮ್ ನಾನು ಕೊಟ್ಟಿದ್ದೀನಿ. ಓಕೆನಾ? ಸೊ ಇದೊಂದು ಎನರ್ಜಿ ಪಿರಮಿಡ್. ಇದು ಒಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಎನರ್ಜಿ ಪಿರಮಿಡ್. ಓಕೆನಾ? ಸೊ ಇದೇ ಎನರ್ಜಿ ಪಿರಮಿಡ್ ನೀವು ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಗಮನಿಸಿದ್ರೆ ಉಲ್ಟಾ ಇರುತ್ತೆ. ಓಕೆನಾ? ಅಲ್ಲಿ ಪ್ರೊಡ್ಯೂಸರ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ, ಲಾರ್ಜರ್ ಕಾರ್ನಿವೋರ್ಸ್ಗಳು ಜಾಸ್ತಿ ಇರುತ್ತವೆ. ಅಲ್ಲಿ ಈ ಪಿರಮಿಡ್ನ ಇನ್ವರ್ಟ್ ಮಾಡಿ ನೋಡಿದಾಗ ಹೇಗೆ ಕಾಣುತ್ತೋ ಆ ರೀತಿಯಾಗಿ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಕಂಡು ಬರುತ್ತೆ. ನಾವಿವಾಗ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಸೊ ನೋಡಿ, ಒಂದು ಎಕೋಸಿಸ್ಟಮ್ನಲ್ಲಿ ಯಾವಾಗಲೂ ಫಸ್ಟ್ ಟ್ರೋಪಿಕ್ ಲೆವೆಲ್ನಲ್ಲಿ ಯಾರಿರ್ತಾರೆ? ಆಟೋಟ್ರೋಪ್ಸ್ ಇರ್ತಾರೆ, ಪ್ರೊಡ್ಯೂಸರ್ಸ್. ಇವ್ರನ್ನ ಇದು ಫಸ್ಟ್ ಟ್ರೋಪಿಕ್ ಲೆವೆಲ್, ಹೌದಾ? ಸೊ ಇದನ್ನ ಫಸ್ಟ್ ಟ್ರೋಪಿಕ್ ಲೆವೆಲ್ ಅಂತ ಬರ್ಕೊಂಡ್ಬಿಡೋಣ. ಓಕೆ, ಸೊ ಇದು ಫಸ್ಟ್ ಟ್ರೋಪಿಕ್ ಲೆವೆಲ್, ಅರ್ಥ ಆಯ್ತಪ್ಪ? ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್ ಯಾವ ಟ್ರೋಪಿಕ್ ಲೆವೆಲ್ನಲ್ಲಿದ್ದಾರೆ? ಸೆಕೆಂಡ್ ಟ್ರೋಪಿಕ್ ಲೆವೆಲ್ನಲ್ಲಿದ್ದಾರೆ. ಸೆಕೆಂಡರಿ ಕನ್ಸ್ಯೂಮರ್ಸ್ ಯಾವ ಟ್ರೋಪಿಕ್ ಲೆವೆಲ್ನಲ್ಲಿದ್ದಾರೆ? ಥರ್ಡ್ ಟ್ರೋಪಿಕ್ ಲೆವೆಲ್ನಲ್ಲಿದ್ದಾರೆ. ಟರ್ಷರಿ ಕನ್ಸ್ಯೂಮರ್ಸ್ ಯಾವ ಲೆವೆಲ್ನಲ್ಲಿದ್ದಾರೆ? ಫೋರ್ತ್ ಟ್ರೋಪಿಕ್ ಲೆವೆಲ್ನಲ್ಲಿದ್ದಾರೆ. ಸಾಮಾನ್ಯವಾಗಿ ಒಂದು ಫುಡ್ ಚೈನ್ 3 ಅಥವಾ 4 ಲೆವೆಲ್ಸ್ಗಳನ್ನು ಮಾತ್ರ ಹೊಂದಿರುತ್ತೆ. ಅರ್ಥ ಆಗ್ತಿದ್ಯಾ? ಫಿಫ್ತ್ ಟ್ರಾಪಿಕ್ ಲೆವೆಲ್ ಅನ್ನೋದು ವೆರಿ ರೇರ್ ಕೇಸ್ನಲ್ಲಿ, ಕೆಲವೊಂದು ಎಕೋಸಿಸ್ಟಮ್ನಲ್ಲಿ ಮಾತ್ರ ನಮಗೆ ಕಾಣುತ್ತೆ. ಸಾಮಾನ್ಯವಾಗಿ ಒಂದು ಫುಡ್ ಚೈನ್ನಲ್ಲಿ 3 ಅಥವಾ 4 ಲೆವೆಲ್ಸ್ಗಳು ಇರೋದನ್ನ ನಾವು ಗಮನಿಸಬಹುದು. ಅರ್ಥ ಆಯ್ತಾ? ಸೊ ಯಾವಾಗಲೂ ಈ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ, ಪರ್ಟಿಕ್ಯುಲರ್ಲಿ ಈ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಈ ಪ್ರೊಡ್ಯೂಸರ್ಸ್ಗಳೇನಿದೆಯಲ್ಲ, ಈ ಪ್ರೊಡ್ಯೂಸರ್ಸ್ಗಳ ಪಾಪ್ಯುಲೇಷನ್ ಹೆಚ್ಚಾಗಿರುತ್ತೆ. ಓಕೆನಾ? ಎನರ್ಜಿ ಅನ್ನೋದು ಜಾಸ್ತಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಟ್ರಾಪಿಕ್ ಲೆವೆಲ್ನಲ್ಲಿ. ಮ್ಯಾಕ್ಸಿಮಮ್ ಎನರ್ಜಿ ಈಸ್ ಫೌಂಡ್ ಹಿಯರ್. ಮ್ಯಾಕ್ಸಿಮಮ್ ಎನರ್ಜಿ ಈಸ್ ಫೌಂಡ್ ವೇರ್ ಅಂತ ಕೇಳಿದ್ರೆ ಅಟ್ ಫಸ್ಟ್ ಟ್ರಾಪಿಕ್ ಲೆವೆಲ್ ಆರ್ ಅಟ್ ಪ್ರೊಡ್ಯೂಸರ್ಸ್ ಲೆವೆಲ್ ಅಂತ. ಮೋರೋವರ್ ಇವುಗಳ ಪಾಪ್ಯುಲೇಷನ್ ಕೂಡ ತುಂಬಾ ಹೆಚ್ಚಾಗಿರುತ್ತೆ, ಹೌದಾ? ಸೊ ನಂತರ ಈ ಪ್ರೊಡ್ಯೂಸರ್ಸ್ಗಳನ್ನ ತಿಂದು ಬದುಕುವಂತಹ ಹರ್ಬಿವೋರ್ಸ್ಗಳಿದೆ, ಅವುಗಳನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರಿತೇವೆ. ಈ ಹರ್ಬಿವೋರ್ಸ್ಗಳನ್ನ ತಿಂದು ಬದುಕೋಕೆ ಸ್ಮಾಲ್ ಕಾರ್ನಿವೋರ್ಸ್ಗಳಿದೆ, ಅವುಗಳನ್ನ ನಾವು ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರಿತೇವೆ, ಹೌದಾ? ಆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳನ್ನ ತಿಂದು ಬದುಕೋಕೆ ಲಾರ್ಜರ್ ಕಾರ್ನಿವೋರ್ಸ್ಗಳು ಕಂಡು ಬರುತ್ತೆ, ಅವುಗಳನ್ನ ನಾವು ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಈಗ ಒಂದು ಎಕೋಸಿಸ್ಟಮ್ನಲ್ಲಿ ಎನರ್ಜಿ ಎಕ್ಸಾಕ್ಟ್ಲಿ ಹೇಗೆ ಫ್ಲೋ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರೊಡ್ಯೂಸರ್ಸ್ಗಳು ತಮ್ಮ ಎನರ್ಜಿನ ಹೇಗೆ ಪಡ್ಕೊಳ್ತಾ ಇದಾವಪ್ಪ? ಸನ್ಲೈಟ್ ಅನ್ನ ಬಳಸ್ಕೊಂಡು ಫೋಟೋಸಿಂಥಸಿಸ್ ನ ಮಾಡೋದ್ರ ಮೂಲಕ ಪಡ್ಕೊಳ್ತಾ ಇದೆ ಅಂತ ಅನ್ಕೊಳ್ಳಿ, ಸರಿನಾ? ಸೊ ಈಗ ಸನ್ಲೈಟ್ ಇಂದ ಎನರ್ಜಿ ಬಂತು, ಪ್ರೊಡ್ಯೂಸರ್ಸ್ಗಳು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ಕೊಂಡ್ವು. ನಂತರ ಈ ಹರ್ಬಿವೋರ್ಸ್ಗಳು ಈ ಪ್ರೊಡ್ಯೂಸರ್ಸ್ ಅನ್ನ ತಿಂದು ಎನರ್ಜಿಯನ್ನ ಪಡ್ಕೊಳ್ಳುತ್ತವೆ. ಈ ರೀತಿಯಾಗಿ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು ಪ್ರೈಮರಿ ಕನ್ಸ್ಯೂಮರ್ಸ್ ಅನ್ನ ತಿಂದು ಎನರ್ಜಿಯನ್ನ ಪಡ್ಕೊಳ್ಳುತ್ತವೆ. ಸೊ ಈ ರೀತಿಯಾಗಿ ಎನರ್ಜಿ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುವಾಗ ಆ ಮಾಸ್ ಅನ್ನೋದೇನಿದೆ ಅಥವಾ ಆ ಬಯೋಮಾಸ್ ಅನ್ನೋದೇನಿದೆ ಅಥವಾ ಆ ಎನರ್ಜಿಯ ಕಾನ್ಸಂಟ್ರೇಷನ್ ಅನ್ನೋದಿದೆ, ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಸರಿನಾ? ಉದಾಹರಣೆಗೆ ನೋಡಿ, ಈಗ ಇಲ್ಲಿ ಸನ್ಲೈಟ್ ನಿಂದ ಪ್ರೊಡ್ಯೂಸರ್ಸ್ಗಳು 100 ಕಿಲೋ ಜೌಲ್ಸ್ ಆಫ್ ಎನರ್ಜಿಯನ್ನ ಪಡ್ಕೊಂಡಿದ್ದಾವೆ ಅಂತ ಅನ್ಕೊಂಬಿಡಿಯಪ್ಪ. ಓಕೆನಾ? ಅಲ್ಲಿ 100% ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು 100 ಕಿಲೋ ಜೌಲ್ಸ್ ಅಂತ ಹೇಳಿ ಬರೀತೇನೆ. ಓಕೆನಾ? ಓಕೆ, ರೆಡ್ ಅಲ್ಲೇ ಬರೆಯೋಣ. ಓಕೆ, 100 ಕಿಲೋ ಜೌಲ್ಸ್ ಆಫ್ ಎನರ್ಜಿಯನ್ನ ಇಲ್ಲಿ ಉತ್ಪಾದನೆ ಮಾಡಿದಾವೆ ಅಂತ ಇಟ್ಕೊಳ್ಳಿ. ಸೊ ಈ ಪ್ರೊಡ್ಯೂಸರ್ಸ್ಗಳು ಪ್ರೊಡ್ಯೂಸ್ ಮಾಡಿದಂಥ ಈ ಎನರ್ಜಿಯನ್ನ ಈ ಹರ್ಬಿವೋರ್ಸ್ಗಳು ತಿಂದು ಬದುಕುತ್ವಾ? ಸೊ ಇಲ್ಲಿ ಎನರ್ಜಿ ಇಲ್ಲಿಂದ ಇಲ್ಲಿಗೆ ಪಾಸ್ ಆಗುವಾಗ ಕೇವಲ 10%, ಕೇವಲ 10% ಎನರ್ಜಿ ಮಾತ್ರ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಹೋಗುತ್ತೆ. ಓಕೆನಾ? ನೀವಿಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ, ಆಲ್ವೇಸ್ there is gradual decrease in the amount of energy transfer from one tropic level to the next tropic level. ಅದು ಎಷ್ಟು? 90% ಎನರ್ಜಿ
ಈ ಟ್ರೋಪಿಕ್ ಲೆವೆಲ್ನಲ್ಲಿ ಯುಟಿಲೈಸ್ ಆಗಿ ಅದು ಹೀಟ್ನ ಫಾರ್ಮ್ನಲ್ಲಿ ಎನ್ವಿರಾನ್ಮೆಂಟ್ಗೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ? ಕೇವಲ 10%, ಕೇವಲ 10% ಆಫ್ ಎನರ್ಜಿ ಈಸ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರೋಪಿಕ್ ಲೆವೆಲ್ ಟು ದ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್. ಅದೇ ರೀತಿ ಇಲ್ಲಿಂದ ಈ ಪ್ರೊಡ್ಯೂಸರ್ ಪ್ರೈಮರಿ ಕನ್ಸ್ಯೂಮರ್ಸ್ ಇಂದ ಮತ್ತೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗೆ ಈ 10 ನಲ್ಲಿ ಮತ್ತೆ 90% ಲಾಸ್ ಆಗುತ್ತೆ, 10% ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಕೇವಲ 1 ಕಿಲೋ ಜೌಲ್ ಹೋಯ್ತು ಇಲ್ಲಿ. ಹೌದಾ? ಸೊ ಇಲ್ಲಿ 10 ಕಿಲೋ ಜೌಲ್ ಬಂತು ಈ ಕಡೆಗೆ. ಸೊ ಈ 10 ಕಿಲೋ ಜೌಲ್ನಲ್ಲಿ ಮತ್ತೆ 90% ಲಾಸ್ ಆಗಿ ಕೇವಲ 10% ಹೋಯ್ತು ಅಂತ ಹೇಳಿದ್ರೆ 0.1 ಕಿಲೋ ಜೌಲ್ ಇಲ್ಲಿಗೆ ಬಂತು. ಹೌದಾ? ಟೋಟಲ್ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಲಾಸ್ ಆಗ್ತಾ ಇದೆ? 90% ಆಫ್ ಎನರ್ಜಿ ಈಸ್ ಗೆಟಿಂಗ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ ಹೇಳಿದ್ರೆ ಹೇಗಪ್ಪ? ಈಗ ಆರ್ಗ್ಯಾನಿಸಮ್ಸ್ಗಳು ಎನರ್ಜಿಯನ್ನ ಬಳಸ್ಕೊಳ್ಳುತ್ತವಲ್ವಾ, ತಮ್ಮ ಲೈಫ್ ಪ್ರೋಸೆಸ್ಗಳನ್ನೇ ಬಳಸ್ಕೊಂಡು ಅದು ಎನರ್ಜಿ ಈ ಎನ್ವಿರಾನ್ಮೆಂಟ್ಗೆ ಲಾಸ್ ಆಗಿ ಹೋಗ್ತಾ ಇದೆ ಅಂತ ಅರ್ಥ. ಸರಿನಾ? ಅರ್ಥ ಆಯ್ತಲ್ಲಪ್ಪ? ಸೊ ಈ ರೀತಿಯಾಗಿ ಒಂದು ಎಕೋಸಿಸ್ಟಮ್ನಲ್ಲಿ ಎನರ್ಜಿ ಅನ್ನೋದು ಫ್ಲೋ ಆಗೋದನ್ನ ನಾವು ಗಮನಿಸಬಹುದು. ಮೋರ್ ಓವರ್, ಈ ಎನರ್ಜಿ ಫ್ಲೋ ಏನಿದೆಯಲ್ಲ ಇದು ಯೂನಿಡೈರೆಕ್ಷನಲ್ ಇನ್ ನೇಚರ್ ಅಂತ ಹೇಳಿದ್ರೆ, ಈಗ ಸನ್ಲೈಟ್ ನಿಂದ ಬಂದಂತ ಎನರ್ಜಿಯನ್ನ ಪ್ರೊಡ್ಯೂಸರ್ಸ್ಗಳು ಬಳಸ್ಕೊಂಡ್ರಲ್ವಾ, ಮತ್ತೆ ಆ ಎನರ್ಜಿ ಸನ್ಲೈಟಿಗೆ ವಾಪಸ್ ಹೋಗಲ್ಲ. ನೋ, ದೇರ್ ಇಸ್ ನೋ ಚಾನ್ಸ್. ದ ಸೇಮ್ ವೇ ಪ್ರೈಮರಿ ಕನ್ಸ್ಯೂಮರ್ಸ್ಗಳು ಪ್ರೊಡ್ಯೂಸರ್ಸ್ ಅನ್ನ ತಿಂದು ಎನರ್ಜಿಯನ್ನ ಪಡ್ಕೊಂಡಲ್ವಾ, ಇಲ್ಲಿಂದ ಎನರ್ಜಿ ಮತ್ತೆ ಕೆಳಗಡೆಗೆ ಹೋಗಲ್ಲ. ಅರ್ಥ ಆಯ್ತಾ? ಇಟ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್ ಇನ್ ನೇಚರ್. ಸರಿನಾ? ಫ್ಲೋ ಆಫ್ ಎನರ್ಜಿ ಇನ್ ಅನ್ ಎಕೋಸಿಸ್ಟಮ್ ಈಸ್ ಯೂನಿಡೈರೆಕ್ಷನಲ್ ಇನ್ ನೇಚರ್. ಅರ್ಥ ಆಯ್ತಲ್ಲಪ್ಪ? ಅದಾದ್ಮೇಲೆ ಓನ್ಲಿ 10% ಆಫ್ ಎನರ್ಜಿ ಇಸ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್. ಅರ್ಥ ಆಯ್ತಲ್ಲ ನಾನು ಈಗ ಹೇಳಿದ್ದು? ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ? ಕೇವಲ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ಮೋರ್ ಓವರ್ 90% ಆಫ್ ಎನರ್ಜಿ is used by the present tropic level and it is lost in the form of heat. 90% of the energy is utilized and lost in the form of heat. ಅರ್ಥ ಆಯ್ತಲ್ಲಪ್ಪ? So while concentration of some harmful chemicals increases with every next tropic level. ಸೊ ಇದು ಒಂದು ಆಸ್ಪೆಕ್ಟ್ ಆಯ್ತು ಅಂತ ಹೇಳಿದ್ರೆ, ಫ್ಲೋ ಆಫ್ ಎನರ್ಜಿಯ ವಿಷಯವನ್ನ ಬಿಟ್ಟು ನಾವು ಇನ್ನೊಂದು ಆಸ್ಪೆಕ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಕೆಲವು ಸಂದರ್ಭಗಳಲ್ಲಿ ಒಂದು ಫುಡ್ ಚೈನ್ ನಲ್ಲಿ ಏನಾಗುತ್ತೆ, ಹಾರ್ಮ್ಫುಲ್ ಕೆಮಿಕಲ್ಸ್ಗಳ ಅಕ್ಯುಮುಲೇಷನ್, ಪರ್ಟಿಕ್ಯುಲರ್ಲಿ ಈ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಗಳೇನಿದೆ ಅವುಗಳ ಅಕ್ಯುಮುಲೇಷನ್ ಅದು ಒಂದು ಟ್ರೋಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಹೆಚ್ಚಾಗ್ತಾ ಹೋಗೋದನ್ನ ನಾವು ಗಮನಿಸಬಹುದು. ಸರಿನಾ? ಉದಾಹರಣೆಗೆ ಈಗ ನಾವು ಸಾಕಷ್ಟು ಕೆಮಿಕಲ್ಸ್ಗಳನ್ನ, ಪೆಸ್ಟಿಸೈಡ್ಸ್ಗಳನ್ನ, ಸಸ್ಯಗಳನ್ನ ಬೆಳೆಯುವಾಗ ನಾವು ಗಮನಿಸ್ತೀವಿ, ಬಳಸ್ತೀವಿ ಕೂಡ. ಹೌದಾ? ಸೊ ಇಲ್ಲಿ ಈ ಕ್ರಾಪ್ಸ್ಗಳನ್ನ ಬೆಳೆಯುವಾಗ ಅಥವಾ ಪ್ರೊಡ್ಯೂಸರ್ಸ್ಗಳನ್ನ ಬೆಳೆಯುವಾಗ ನಾವು ಬಳಸಿದಂಥ ಕೆಮಿಕಲ್ಸ್ಗಳು ಈ ಪ್ರೊಡ್ಯೂಸರ್ಸ್ಗಳ ಜೊತೆಗೆ ಬಂದ್ಬಿಡುತ್ತಲ್ವಾ, ಇವುಗಳಲ್ಲಿಯೂ ಕೂಡ ಮಿಕ್ಸಪ್ ಆಗ್ಬಿಡುತ್ತಲ್ವಾ. ಸೊ ಹಾಗೆ ಆ ನಾನ್ ಬಯೋಡಿಗ್ರೇಡಬಲ್ ಕೆಮಿಕಲ್ಸ್, ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ಗಳೇನಿದೆ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುವಾಗ ಅವುಗಳ ಅಕ್ಯುಮುಲೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಬೈ ದ ಟೈಮ್ ದೇ ರೀಚ್ ಟರ್ಷರಿ ಲೆವೆಲ್, ಸೊ ಇಲ್ಲಿಗೆ ಆ ಲೆವೆಲ್, ಆಹಾರ ಸರಪಳಿಯಲ್ಲಿ ಇಲ್ಲಿಗೆ ಆ ಸಬ್ಸ್ಟೆನ್ಸಸ್ಗಳು ಬರುವಷ್ಟರ ಮಟ್ಟಿಗೆ ಅವುಗಳ ಅಕ್ಯುಮುಲೇಷನ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು ತೀರಾ ಜಾಸ್ತಿ ಆಗಿರುತ್ತೆ. ಈ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಸರಿನಾ? ದ ಕಾನ್ಸಂಟ್ರೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ increases with every next tropic level in a food chain by a process called as biomagnification. ಸರಿನಾ? ಸೊ ಒಂದು ಟ್ರೋಪಿಕ್ ಲೆವೆಲ್ ನಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಈ ನಾನ್ ಬಯೋಡಿಗ್ರೇಡಬಲ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳು ಟ್ರಾನ್ಸ್ಮಿಟ್ ಆಗುವಾಗ ಅವುಗಳ ಕಾನ್ಸಂಟ್ರೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಕಾರಣಕ್ಕಾಗಿನೇ ಟಾಪ್ ಲೆವೆಲ್ ಅಲ್ಲಿ ಇರುವಂತಹ ಕನ್ಸ್ಯೂಮರ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಕೆಮಿಕಲ್ಸ್ಗಳನ್ನ ನಾವು ಗಮನಿಸಬಹುದು. ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಆಫ್ ಸಚ್ ಕೆಮಿಕಲ್ಸ್ ಆರ್ ಫೌಂಡ್ ಇನ್ ಹ್ಯೂಮನ್ ಬಾಡೀಸ್. ಯಾಕಂತ ಹೇಳಿದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಸಾಮಾನ್ಯವಾಗಿ ಟರ್ಷರಿ ಲೆವೆಲ್ ನಲ್ಲಿ ಕಂಡು ಬರ್ತೇವೆ. ಹೌದಾ? 4th ಟ್ರೋಪಿಕ್ ಲೆವೆಲ್ ನಲ್ಲಿ ನಾವು ಕಂಡು ಬರ್ತೇವೆ. ಹೌದಾ? ಆ ಕಾರಣಕ್ಕಾಗಿ ಆ ಹಾರ್ಮ್ಫುಲ್ ಕೆಮಿಕಲ್ಸ್ಗಳ ಕಾನ್ಸಂಟ್ರೇಷನ್ ಅನ್ನೋದು ನಮಗೆ ಹೆಚ್ಚು ಬರುವಂತ ಸಾಧ್ಯತೆ ಇರುತ್ತೆ. ಹೌದಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈ ಪ್ರಕ್ರಿಯೆನ ನಾವು ಏನಂತ ಹೇಳಿ ಕರಿತೇವೆ? ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಸೊ ಈಗ ನಿಮಗೆ ಒಂದು ಫುಡ್ ಚೈನ್ ನಲ್ಲಿ ಆಹಾರ ಸರಪಳಿ ಹೇಗೆ ಫಾರ್ಮ್ ಆಗುತ್ತೆ, ಒಂದು ಟ್ರೋಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಹೇಗೆ ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಹೌದಲ್ಲ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ನಂತರ ನಾವು ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ನೋಡಿ, ಈಗ ನಮ್ಮ ಎನ್ವಿರಾನ್ಮೆಂಟ್ ಇದೆ, ನಮ್ಮ
ಎನ್ವಿರಾನ್ಮೆಂಟ್ನಲ್ಲಿ ಬದುಕ್ತಾ ಇರುವಂತಹ ನಾವು ಕೂಡ ನಮ್ಮ ಎನ್ವಿರಾನ್ಮೆಂಟ್ನ ಒಂದು ಅವಿಭಾಜ್ಯ ಅಂಗ, ಹೌದಲ್ವಾ? ಇಲ್ಲಿ ನಮ್ಮ ಆಕ್ಟಿವಿಟೀಸ್ಗಳೇನಿದೆ, ಈ ಆಕ್ಟಿವಿಟೀಸ್ಗಳು ಕೂಡ ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಅಫೆಕ್ಟ್ ಮಾಡುತ್ತವೆ. ಹಾಗೆ ಎನ್ವಿರಾನ್ಮೆಂಟ್ನಲ್ಲಿ ಆಗುವಂತಹ ಚೇಂಜಸ್ಗಳು ನಮ್ಮ ಮೇಲೆ ಅಫೆಕ್ಟ್ ಮಾಡುತ್ತವೆ. ಅರ್ಥ ಆಗ್ತಿದಿಲ್ಲಪ್ಪ? ಚೇಂಜಸ್ ಇನ್ ಅನ್ ಎನ್ವಿರಾನ್ಮೆಂಟ್ ಅಫೆಕ್ಟ್ ಅಸ್ ಅಂಡ್ ಅವರ್ ಆಕ್ಟಿವಿಟೀಸ್ ಚೇಂಜ್ ದ ಎನ್ವಿರಾನ್ಮೆಂಟ್. ಅರ್ಥ ಆಯ್ತಾ? ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಅಫೆಕ್ಟ್ ಅಸ್ ಅಂಡ್ ಅವರ್ ಆಕ್ಟಿವಿಟೀಸ್ ಆಲ್ಸೋ ಅಫೆಕ್ಟ್ ದ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಚೇಂಜಸ್ ಆದರೂ ಕೂಡ ಅದು ನಮ್ಮ ಮೇಲೆ ಅಫೆಕ್ಟ್ ಮಾಡುತ್ತವೆ. ನಮ್ಮ ಆಕ್ಟಿವಿಟೀಸ್ಗಳಿಂದಾಗಿ, ನಮ್ಮ ಚಟುವಟಿಕೆಗಳಿಂದಾಗಿ ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಸಾಕಷ್ಟು ಪರಿಣಾಮಗಳು ಕೂಡ ಬೀರುತ್ತೆ. ಸರಿನಾ? ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಇಂಪ್ರೂವ್ಡ್ ಲೈಫ್ ಸ್ಟೈಲ್ ಏನಿದೆ, ನಮ್ಮ ಇಂಪ್ರೂವ್ಡ್ ಲೈಫ್ ಸ್ಟೈಲ್ನಿಂದಾಗಿ ನಾವು ಸಾಕಷ್ಟು ರೀತಿಯ ಪ್ರಾಬ್ಲಮ್ಸ್ಗಳನ್ನು ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ, ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ದುಷ್ಪರಿಣಾಮಗಳನ್ನು ನಾವು ಉಂಟು ಮಾಡ್ತಾ ಇದ್ದೇವೆ ಕೂಡ. ಈ ಕಾರಣದಿಂದಾಗಿ ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದೆ. ವಿತ್ ಅಗೈನ್ ಇದು ಒಂದು ಸ್ಲೋ ಡಿಗ್ರೇಡೇಷನ್ ಅಪ್ಪ. ನಿಧಾನವಾಗಿ, ಗ್ರ್ಯಾಜುವಲ್ ಆಗಿ ನಮ್ಮ ಎನ್ವಿರಾನ್ಮೆಂಟ್ ಹಾಳಾಗ್ತಾ ಇರೋದನ್ನು ಕೂಡ ನಾವು ಗಮನಿಸೋದು. ಪರ್ಟಿಕ್ಯುಲರ್ಲಿ ನಾವು ಉತ್ಪತ್ತಿ ಮಾಡಿದಂತಹ ವೇಸ್ಟ್ನಿಂದಾಗಿನೋ ಅಥವಾ ಇನ್ಯಾವುದೋ ಕಾರಣದಿಂದಾಗಿನೋ ಅಥವಾ ಹಾರ್ಮ್ಫುಲ್ ಕೆಮಿಕಲ್ಸ್ಗಳನ್ನ ನಾವು ನಮ್ಮ ಎನ್ವಿರಾನ್ಮೆಂಟ್ಗೆ ರಿಲೀಸ್ ಮಾಡಿದಿಂದಾಗಿನೋ ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಸಾಕಷ್ಟು ಪೊಲ್ಯೂಷನ್ ಉಂಟಾಗಿದ್ದನ್ನು ನಾವು ತಿಳ್ಕೊಂಡಿದ್ದೀವಿ, ಇಂದಿನ ಕ್ಲಾಸ್ಗಳಲ್ಲಿ ಕಲ್ತಿದ್ದೀವಿ ಕೂಡ, ನಮಗೆ ಅದರ ಬಗ್ಗೆ ಅರಿವಿದೆ ಕೂಡ, ಹೌದಲ್ವಾ? ಎನ್ವಿರಾನ್ಮೆಂಟ್ನಲ್ಲಿ ಉಂಟಾಗ್ತಾ ಇರುವಂಥ ಪೊಲ್ಯೂಷನ್ಸ್ಗಳು ನಾವು ಅದಕ್ಕೆ ಹೇಗೆ ಕಾರಣರಾಗ್ತಾ ಇದ್ದೀವಿ ಅನ್ನೋದನ್ನು ನಾವು ಆಲ್ರೆಡಿ ಕಲ್ತಿದ್ದೇವೆ. ಈ ಚಾಪ್ಟರ್ನಲ್ಲಿ ನಾವು 2 ಮೇಜರ್ ಆಸ್ಪೆಕ್ಟ್ಗಳ ಬಗ್ಗೆ ಕಲಿತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಓಝೋನ್ ಲೇಯರ್ ಡಿಪ್ಲೆಷನ್ ಹಾಗೆ ವೇಸ್ಟ್ ಡಿಸ್ಪೋಸಲ್. ಈ 2 ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ಗಳ ಬಗ್ಗೆ ಇಲ್ಲಿ ಇನ್ ಡೆಪ್ತ್ ಮತ್ತೊಂದು ಸರ್ತಿ ಕಲಿತಾ ಇದ್ದೀವಿ. ಸರಿನಾ? ಸಾಕಷ್ಟು ಪೊಲ್ಯೂಷನ್ಸ್ಗಳು ಕಾಸ್ ಆಗ್ತಾ ಇದೆ, ಕಾರಣವಾಗಿದ್ದೇವೆ ಕೂಡ ನಾವು ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ನಾವು ಈ 2 ಆಸ್ಪೆಕ್ಟ್ಸ್ಗಳ ಬಗ್ಗೆ ತಿಳ್ಕೊಂಬರೋಣ. ಸರಿನಾ? ಸೊ ಮೊದಲು ನಾವು ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್, ಓಝೋನ್ ಲೇಯರ್ನ ಡಿಪ್ಲೀಷನ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಝೋನ್ ಲೇಯರ್ನ ಡಿಪ್ಲೀಷನ್ ಹೇಗೆ ಆಗ್ತಾ ಇದೆ, ಓಝೋನ್ ಲೇಯರ್ ನಮಗೆ ಯಾಕೆ ಮುಖ್ಯ, ಅದನ್ನು ನಾವು ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಓಝೋನ್ ಲೇಯರ್ ಒಂದು ಪ್ರೊಟೆಕ್ಟಿವ್ ಲೇಯರ್. ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ವಾಟ್? ಫ್ರಮ್ ದ UV ರೇಡಿಯೇಷನ್, ದ ಹಾರ್ಮ್ಫುಲ್ UV ರೇಡಿಯೇಷನ್ ಫ್ರಮ್ ದ ಸನ್. ಸೂರ್ಯನಿಂದ ಬರುವಂತಹ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ಗಳೇನಿದೆ ಅವುಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಓಝೋನ್ ಲೇಯರ್. ಸರಿನಾ? ಓಝೋನ್ ಲೇಯರ್ ನಮ್ಮ ಭೂಮಿಯನ್ನ ಒಂದು ಹೊದಿಕೆಯ ರೀತಿ ಹೊದ್ಕೊಂಡಿದೆ. ಪರ್ಟಿಕ್ಯುಲರ್ಲಿ ನಮ್ಮ ಭೂಮಿಯ ಅಟ್ಮಾಸ್ಫಿಯರ್ನಲ್ಲಿ ಬರುವಂತಹ ಸ್ಟ್ರಾಟೋಸ್ಫಿಯರ್ ಅನ್ನುವಂಥ ಒಂದು ರೀಜನ್ ಏನಿದೆ ಅಲ್ಲಿ ನಮಗೆ ಈ ಓಝೋನ್ ಲೇಯರ್ ಕಂಡು ಬರುತ್ತೆ. ಓಕೆನಾ? ಸೊ ಈ ಓಝೋನ್ ಲೇಯರ್ ನಮ್ಮನ್ನ UV ರೇಸ್ಗಳಿಂದ ಪ್ರೊಟೆಕ್ಟ್ ಮಾಡ್ತಾ ನಮಗೆ ಆ UV ರೇಸ್ನಿಂದ ಉಂಟಾಗುವಂತಹ ಹೆಲ್ತ್ ಹಜಾರ್ಡ್ಸ್ ಏನಿದೆ ಅವುಗಳಿಂದ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇದೆ. ಉದಾಹರಣೆಗೆ ಸ್ಕಿನ್ ಕ್ಯಾನ್ಸರ್ನಂತಹ ಪ್ರಾಬ್ಲಮ್ಸ್ಗಳಾಗಿರಬಹುದು, ಅಥವಾ ಐಸ್ ಡಿಫೆಕ್ಟ್ಸ್ ಆಗಿರ್ಬೋದು, ಅಥವಾ ಇಮ್ಯೂನ್ ಸಿಸ್ಟಮ್ನ ವೀಕ್ನಿಂಗ್ ಆಗಿರ್ಬೋದು, ಅಥವಾ ನಮ್ಮ ವೆಜಿಟೇಟಿವ್ ಪಾಪ್ಯುಲೇಷನ್ ಏನಿದೆ ಪ್ಲಾಂಟ್ಸ್ಗಳ ಡಿಸ್ಟ್ರಕ್ಷನ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಹಜಾರ್ಡ್ಸ್ಗಳಿಂದ ನಮ್ಮ ಭೂಮಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾವುದಂತ ಹೇಳಿದ್ರೆ ಅದು ಓಝೋನ್ ಲೇಯರ್. ಸರಿನಾ? ಸೊ ಈ ಓಝೋನ್ ಲೇಯರ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳ 3 ಅಟಾಮ್ಸ್ನಿಂದ ಮಾಡಲಾಗಿದೆ. ಹೌದಾ? ಓಝೋನ್ ಅನ್ನ ನಾವು O3 ಅಂತ ಹೇಳಿ ಕರಿತೇವೆ, ಓಝೋನ್. ಸರಿನಾ? ಓಝೋನ್ ಇಸ್ ಲಾರ್ಜ್ಲಿ ಫೌಂಡ್ ಇನ್ ದ ಸ್ಟ್ರಾಟೋಸ್ಫಿಯರ್ ವಿಚ್ ಇಸ್ ಅ ಪಾರ್ಟ್ ಆಫ್ ಅವರ್ ಅಟ್ಮಾಸ್ಫಿಯರ್. ಅರೌಂಡ್ 12 ಕಿಲೋಮೀಟರ್ ಇಂದ 50 ಕಿಲೋಮೀಟರ್ ಅಬೋವ್ ನಮ್ಮ ಸಿ ಲೆವೆಲ್ ಏನಿದೆ, ನಮ್ಮ ಅಟ್ಮಾಸ್ಫಿಯರ್ ಲೆವೆಲ್ ಏನಿದೆ ಅಲ್ಲಿ ನಮಗೆ ಓಝೋನ್ ಕಾಣುತ್ತೆ. ಸರಿನಾ? ಓಝೋನ್ ಯಾವುದರಿಂದ ಮಾಡಲ್ಪಟ್ಟಿದೆ? ಆಕ್ಸಿಜನ್ನ 3 ಅಟಾಮ್ಸ್ ನಿಂದ ಮಾಡಲ್ಪಟ್ಟಿದೆ. ಸರಿನಾ? ಓಝೋನ್ ಇಸ್ ಡೆಡ್ಲಿ ಪಾಯ್ಸನಸ್ ಅಟ್ ಗ್ರೌಂಡ್ ಲೆವೆಲ್. ಇದೇ ಓಝೋನ್ ನಮ್ಮನ್ನ UV ಇಂದ ಪ್ರೊಟೆಕ್ಟ್ ಮಾಡ್ತಾ ಇರುವಂತ ಓಝೋನ್ ಏನಾದ್ರೂ ನಮ್ಮ ಲೋವರ್ ಅಟ್ಮಾಸ್ಫಿಯರ್ ನಲ್ಲಿ ಅಥವಾ ಗ್ರೌಂಡ್ ಲೆವೆಲ್ ನಲ್ಲಿ ಇದ್ರೆ ದಟ್ ಈಸ್ ಹಜಾರ್ಡಸ್. ಅದು ನಮಗೆ ಆರೋಗ್ಯಕರ ಅಲ್ಲ, ತೀರಾ ಹಾನಿಕರ. ಹೌದಾ? ಅದೇ ಓಝೋನ್ ನಮ್ಮ ಸ್ಟ್ರಾಟೋಸ್ಫಿಯರ್ ನಲ್ಲಿ ಇದ್ರೆ ದಟ್ ಈಸ್ ಗುಡ್ ಓಝೋನ್. ಸರಿನಾ? ವಿಚ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ UV ರೇಡಿಯೇಷನ್. ಇಫ್ ಇಟ್ ಈಸ್ ಫೌಂಡ್ ಇನ್ ಅವರ್ ಗ್ರೌಂಡ್ ಲೆವೆಲ್, ನಮ್ಮ ಗ್ರೌಂಡ್ ಲೆವೆಲ್ ನಲ್ಲಿ ಅದು ಕಾಣ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಅ ಬ್ಯಾಡ್ ಓಝೋನ್. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿ ಓಝೋನ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಸರಿನಾ? ಸೊ ಓಝೋನ್ ಇಸ್ ಫಾರ್ಮ್ಡ್ ಬೈ ಅ ಫೋಟೋಕೆಮಿಕಲ್ ರಿಯಾಕ್ಷನ್. ಸಾಮಾನ್ಯವಾಗಿ ಹೇಗೆ ಓಝೋನ್ ಫಾರ್ಮ್ ಆಗುತ್ತೆ ನೋಡಿ, ಆಕ್ಸಿಜನ್ ಸಾಮಾನ್ಯವಾಗಿ UV ರೇಡಿಯೇಷನ್ ನಿಂದ ಸ್ಪ್ಲಿಟ್ ಅಪ್ ಆಗುತ್ತೆ. ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ O2 ಏನಿದೆ ಇದು ಸನ್ಲೈಟ್ ನಿಂದಾಗಿ ಅಂತ ಅನ್ಕೊಳ್ಳಿಯಪ್ಪ. ಸನ್ಲೈಟ್ ನಿಂದಾಗಿ
ಸ್ಪ್ಲಿಟ್ ಅಪ್ ಆಗಿ 2 ಫ್ರೀ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಹೀಗೆ ಉಂಟಾದಂಥ ಈ ಫ್ರೀ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು O2 ಮಾಲಿಕ್ಯೂಲ್ನ ಜೊತೆ ಕಂಬೈನ್ ಆಗಿ ಮತ್ತೆ O3 ಮಾಲಿಕ್ಯೂಲ್ ಫಾರ್ಮ್ ಆಗ್ತಾ ಇದೆ. ಸಿಂಪಲಿ O2 ಪ್ಲಸ್ O. ಹೀಗೆ ಲೈಟ್ನಿಂದ ಸ್ಪ್ಲಿಟ್ ಅಪ್ ಆದಂತಹ ಆಕ್ಸಿಜನ್ ಫ್ರೀ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಇನ್ನೊಂದು O2 ಮಾಲಿಕ್ಯೂಲ್ಸ್ ಜೊತೆ ಸೇರಿ ಒಟ್ಟುಗೂಡಿ O3 ಮಾಲಿಕ್ಯೂಲ್ ಆಗಿ ಫಾರ್ಮ್ ಆಗ್ತಾ ಇದೆ. ಸರಿನಾ? ಸೊ ಈ O3 ಅನ್ನ ನಾವು ಓಝೋನ್ ಅಂತ ಹೇಳಿ ಕರೀತಾ ಇದ್ದೇವೆ ಅಲ್ವಪ್ಪ. ಸೊ ಈ O3 ಯ ಮುಖ್ಯ ಕೆಲಸ UV ರೇಡಿಯೇಷನ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು. O3 ಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ನಮಗೆ ಈ ರೀತಿಯಾದ ಎಲ್ಲ ತೊಂದರೆಗಳು ಉಂಟಾಗುತ್ತೆ. ಸರಿನಾ? ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ O3 ಯ ಕಾನ್ಸಂಟ್ರೇಷನ್ ಸ್ಟ್ರಾಟೋಸ್ಫಿಯರ್ ನಲ್ಲಿ ಕಡಿಮೆ ಆಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅದರ ಪರ್ಸೆಂಟೇಜ್ ಏನಿದೆ, ಆ ಲೆವೆಲ್, ಆ ಕಾನ್ಸಂಟ್ರೇಷನ್ ಏನಿದೆ, ಆ O3 ಯ ಕಾನ್ಸಂಟ್ರೇಷನ್ ಡ್ರಾಸ್ಟಿಕ್ ಆಗಿ ಡಿಕ್ರೀಸ್ ಆಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಪರ್ಟಿಕ್ಯುಲರ್ಲಿ ಇನ್ ಅಂಟಾರ್ಟಿಕ್ ರೀಜನ್. In 1985, the decline of ozone layer thickness was first discovered in Antarctica and termed as ozone hole. ಸರಿನಾ? ಸೊ ಈ ಚಿತ್ರಗಳಲ್ಲಿ ನೀವು ಗಮನಿಸಬಹುದು, ಇದು 1970ಯಲ್ಲಿ ನಮ್ಮ ಅಂಟಾರ್ಟಿಕ್ ರೀಜನ್ದಲ್ಲಿ ಇದ್ದಂತಹ ಕಂಡೀಷನ್, ಓಝೋನ್ ಲೇಯರ್ನ ಕಂಡೀಷನ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ನೋಡಿ 2000 ಎರಾದಲ್ಲಿ ಬರುವಷ್ಟೊತ್ತಿಗೆ ಇಷ್ಟು ದೊಡ್ಡ ಮಟ್ಟದ ಹೋಲ್ನ ರೀತಿಯ ರಚನೆಯನ್ನು ನಾವಿಲ್ಲಿ ಗಮನಿಸಬಹುದು. ಇದೊಂದು ಹೋಲ್ ಅಂತ ಹೇಳಿದ್ರೆ ಲಿಟ್ರಲ್ ಹೋಲ್ ಅಲ್ಲ, ಬದಲಾಗಿ ಆ ಓಝೋನ್ ಲೇಯರ್ನ ಕಾನ್ಸಂಟ್ರೇಷನ್, ಆ ಓಝೋನ್ ಲೇಯರ್ನ ಥಿಕ್ನೆಸ್ ಏನಿದೆಯಲ್ಲ ಅದು ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿತ್ತು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ವಿ ಸಿಂಪ್ಲಿ ಕಾಲ್ ಇಟ್ ಹ್ಯಾಡ್ ಹೋಲ್. ಓಕೆನಾ? ಕಾಲ್ ಇಟ್ ಆಸ್ ಹೋಲ್. ಲಿಟ್ರಲಿ ಹೋಲ್ ಅಲ್ಲ. ಈ ರೀಜನ್ನಲ್ಲಿ ಆ ಥಿಕ್ನೆಸ್ ಅನ್ನೋದು, ಓಝೋನ್ ಲೇಯರ್ನ ಥಿಕ್ನೆಸ್ ಅನ್ನೋದು ಕಡಿಮೆ ಆಗಿದ್ದನ್ನ ನಾವು ಫಸ್ಟ್ ಟೈಮ್ ಯಾವಾಗ ಅಬ್ಸರ್ವ್ ಮಾಡಿದ್ವಿ? 1985 ಮೇಲೆ. ಅದು ಕೂಡ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿರೋದನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಈ ಓಝೋನ್ ಲೇಯರ್ ಯಾಕೆ ಹೀಗೆ ಡಿಪ್ಲೀಟ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ನೋಡಿ. ದ ಮೇನ್ ರೀಸನ್ ಆಫ್ ದಿಸ್ ಓಝೋನ್ ಡಿಪ್ಲೀಷನ್ ಈಸ್ ಎಕ್ಸೆಸಿವ್ ಯೂಸ್ ಆಫ್ CFCs, ಕ್ಲೋರೋಫ್ಲೂರೋಕಾರ್ಬನ್ಸ್ಗಳು. ಈ ಕ್ಲೋರೋಫ್ಲೂರೋಕಾರ್ಬನ್ಸ್ಗಳು ಇಟ್ಸ್ ಅ ಸಿಂಥೆಟಿಕ್ ಇನರ್ಟ್ ಕೆಮಿಕಲ್ಸ್ಗಳು. ಪರ್ಟಿಕ್ಯುಲರ್ಲಿ ನಾವು ರೆಫ್ರಿಜರೆಂಟ್ಸ್ಗಳಲ್ಲಿ ಬಳಸುವಂತಹ ಕೆಮಿಕಲ್ಸ್ಗಳಾಗಿದ್ವು. ಉದಾಹರಣೆಗೆ ಫ್ರಿಯಾನ್ ಅಂತ ರೆಫ್ರಿಜರೆಂಟ್ಸ್ಗಳು ವಿಚ್ ಆರ್ ಯೂಸ್ಡ್ ಆಸ್ ರೆಫ್ರಿಜರೆಂಟ್ಸ್ ಆ್ಯಂಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನಲ್ಲಿ ಹಾಗೆ ರೆಫ್ರಿಜರೆಂಟ್ಸ್ ಆಗಿ ಬಳಸ್ತಾ ಇದ್ದಂತಹ ಈ ಫ್ರಿಯಾನ್ಸ್ ನಂತಹ ಕ್ಲೋರೋಫ್ಲೂರೋಕಾರ್ಬನ್ಸ್ಗಳು ಅಥವಾ HCFCsಗಳು, ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ಸ್ಗಳು, ಈ ರೀತಿಯಾದ ಕೆಮಿಕಲ್ಸ್ಗಳೇನಿದೆ ಇವು ಓಝೋನ್ ಡಿಪ್ಲೀಷನ್ಗೆ ಕಾರಣವಾಗುವಂತಹ ಮೇಜರ್ ಎಲಿಮೆಂಟ್ಸ್ಗಳು. ಸರಿನಾ? ಸೊ a single chlorine atom can destroy 1 lakh ozone molecules. ಸಾಮಾನ್ಯವಾಗಿ ನೋಡಿ, ಇಲ್ಲಿ ಈ ಓಝೋನ್ ಹೇಗೆ ಫಾರ್ಮ್ ಆಗ್ತಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿದಿರಲ್ವಾ? ಸೊ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಸ್ಪ್ಲಿಟ್ ಅಪ್ ಆಗಿ 2 ಫ್ರೀ ಆಕ್ಸಿಜನ್ ಮಾಲಿಕ್ಯೂಲ್ ಆಗಿ ಉಂಟಾಗ್ತಾ ಇದೆ. ಈ ರೀತಿಯಾದ ಆಕ್ಸಿಜನ್ ಮಾಲಿಕ್ಯೂಲ್ ಮತ್ತೆ O2 ಜೊತೆ ಮಿಕ್ಸಪ್ ಆಗಿ O3 ಆಗ್ತಾ ಇದೆ ಅಲ್ವಾ? ಸೊ ಈ ಕೆಲವು ಸಂದರ್ಭಗಳಲ್ಲಿ ಈ ಕ್ಲೋರಿನ್ ಮಾಲಿಕ್ಯೂಲ್ ಏನಾದರೂ ಬಂದು ಅಟ್ಯಾಚ್ ಆಗ್ಬಿಡ್ತಪ್ಪ. ಆ ಕ್ಲೋರಿನ್ ಮಾಲಿಕ್ಯೂಲ್ ಬಂದು ಅಟ್ಯಾಚ್ ಆದ್ರೆ O3 will become an unstable compound. ಹೌದಲ್ವಾ? ಸೊ ಈ ರೀತಿಯಾಗಿ ಈ ಕ್ಲೋರಿನ್ ಮಾಲಿಕ್ಯೂಲ್ಸ್ಗಳು ಅಥವಾ CFCsಗಳು ಬಂದು ಆ O3 ಮಾಲಿಕ್ಯೂಲ್ಸ್ಗಳ ಜೊತೆ ಇಂಟರಾಕ್ಟ್ ಆಗ್ತಾ ಆ ಸ್ಟೆಬಿಲಿಟಿ ಆಫ್ O3 ಮಾಲಿಕ್ಯೂಲ್ ಏನೈತೆ ಅದನ್ನ ಕಡಿಮೆ ಮಾಡ್ತಾ O3 ಯ ಕಾನ್ಸಂಟ್ರೇಷನ್ ಅನ್ನೋದನ್ನ ಡಿಕ್ರೀಸ್ ಮಾಡ್ತಾ ಇದ್ದಾವೆ. ಸರಿನಾ? ಸೊ 1987 ನಲ್ಲಿ ಇದನ್ನ ತಡಿಲಿಕ್ಕೆ ಈ ರೀತಿಯಾದ ಒಂದು ಡಿಪ್ಲೀಷನ್ ಆಗ್ತಾ ಇದೆ. ಅದು ಕೂಡ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇದ್ದನ್ನ ಗಮನಿಸಿದಂತ ಸರ್ಕಾರಗಳು ಇನ್ 1987 ಒಂದು ಆಕ್ಟ್ ಅನ್ನ ತಗೊಂಡು ಬರ್ತಾರೆ. ಇನ್ 1987 ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಬ್ರಿಂಗ್ಸ್ ಅನ್ ಆಕ್ಟ್ ಅಥವಾ ಒಂದು ಫೋರ್ಸ್ಫುಲ್ ಆಕ್ಟ್ ಅನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ by bringing an agreement to freeze CFC level at 1986 levels ಅಂತ ಹೇಳಿದ್ರೆ 1986ರಲ್ಲಿ ಯಾವ ಮಟ್ಟದಲ್ಲಿ CFC ಪ್ರೊಡಕ್ಷನ್ ಇತ್ತು, ಆ CFC ಕಾನ್ಸಂಟ್ರೇಷನ್ ಯಾವ ಮಟ್ಟದಲ್ಲಿತ್ತು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಬಾರ್ದು ಅನ್ನುವಂಥ ಒಂದು ಕಾನೂನನ್ನು ಅವರು ತಗೊಂಡ್ಕೊಂಡು ಬರ್ತಾರೆ ಬೈ ಅ ಪ್ರೋಟೋಕಾಲ್ ಕಾಲ್ಡ್ ಆಸ್ ಕ್ಯೋಟೋ ಪ್ರೋಟೋಕಾಲ್. ಓಕೆನಾ? ಸೊ ಈ ಮೂಲಕ ಯಾವ ಫ್ಯಾಕ್ಟರೀಸ್ಗಳು ರೆಫ್ರಿಜರೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವು ಅಥವಾ ಇನ್ನಿತರ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವು, ಅವು ಎಲ್ಲವುಗಳು ಕೂಡ ಆ CFC ಫ್ರೀ ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮ್ಯಾಂಡೇಟರಿ ಆಗಿಬಿಡ್ತು. ಯಾವುದೇ ಒಂದು ಕಂಪನಿ ರೆಫ್ರಿಜರೇಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ CFC ಫ್ರೀ ಅನ್ನುವಂಥ ಒಂದು ಮ್ಯಾಂಡೇಟರಿ ಕಾನೂನನ್ನು ಅವರು ತೆಗೆದುಕೊಂಡು ಬಂದರು. ಸೊ ಈ ಮೂಲಕ ಆ ಕ್ಲೋರೋಫ್ಲೂರೋಕಾರ್ಬನ್ಸ್ಗಳೇನಿತ್ತು ಅವುಗಳ ಕಾನ್ಸಂಟ್ರೇಷನ್ ಹೆಚ್ಚಾಗದಂಗೆ ನೋಡಿಕೊಂಡು ಮತ್ತೆ ಓಝೋನ್ ಡಿಪ್ಲೀಷನ್
ಡ್ರಾಸ್ಟಿಕ್ ಆಗಿ ಆಗೋದನ್ನ ಪ್ರಿವೆಂಟ್ ಮಾಡೋಕ್ಕೆ ಒಂದು ಫಸ್ಟ್ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಓಝೋನ್ ಲೇಯರ್ನ ರಿಕವರಿ ಏನಿದೆ ಅದು ಸ್ವಲ್ಪ ಸ್ವಲ್ಪವಾಗಿ ಇಂಪ್ರೂವ್ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಇದು ನೋಡಿ 2009ನಲ್ಲಿ ಆ ಅಂಟಾರ್ಟಿಕ್ ರೀಜನ್ ನಲ್ಲಿ ಇದ್ದಂತಹ ಆ ಓಝೋನ್ ಹೋಲ್ನ ಕಂಡೀಷನ್ ಈ ರೀತಿಯಾಗಿದೆ. ಸರಿನಾ? ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಹಾಳಾಗಿದ್ದಂಥ ಓಝೋನ್ ಲೇಯರ್ ರಿಕವರಿ ಆಗಿದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ ಆಗಿ ರಿಕವರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಾವು ಇದೇ ರೀತಿ ಕೇರ್ ಅನ್ನ ತೆಗೆದುಕೊಂಡು ನಮ್ಮ ಎನ್ವಿರಾನ್ಮೆಂಟ್ಗೆ ಈ CFCs ಗಳನ್ನ ರಿಲೀಸ್ ಮಾಡದೇ ಇದ್ರೆ ಓಝೋನ್ ರಿಕವರ್ ಆಗುವಂತ ಸಾಧ್ಯತೆಗಳಿದೆ. ಅರ್ಥ ಆಗ್ತಿದ್ದಲ್ಲಪ್ಪ? ಸೊ ಹೀಗೆ ಓಝೋನ್ ಡಿಪ್ಲಿಷನ್ಗೆ ಕಾರಣವಾಗುವಂತಹ CFCs ಗಳು ಹಾಗೆ ಓಝೋನ್ ರಿಕವರಿಯ ಬಗ್ಗೆ ಸರ್ಕಾರಗಳು ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸರಿನಾ? ಸೊ ಈಗ ನಾವು ವೇಸ್ಟ್ ಡಿಸ್ಪೋಸಲ್ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಸೊ ನೋಡಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ನಮ್ಮ ಎನ್ವಿರಾನ್ಮೆಂಟ್ ಅನ್ನ, ನಮ್ಮ ಎಕೋಸಿಸ್ಟಮ್ ಅನ್ನ ನಾವು ಹೆಲ್ದಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಪರಿಸರವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಕಾರಣ ಇಷ್ಟೇ, ನಾನು ಆಲ್ರೆಡಿ ಹೇಳಿದೆ, ಇಂಪ್ರೂವ್ಮೆಂಟ್ಸ್ ಇನ್ ಅವರ್ ಲೈಫ್ ಸ್ಟೈಲ್ ಹ್ಯಾವ್ ರಿಸಲ್ಟೆಡ್ ಇನ್ ಗ್ರೇಟರ್ ಅಮೌಂಟ್ಸ್ ಆಫ್ ವೇಸ್ಟ್ ಮೆಟೀರಿಯಲ್ ಜನರೇಷನ್. ನಮ್ಮ ಲೈಫ್ ಸ್ಟೈಲ್ ಏನಿದೆ, ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗಿದ್ರಿಂದ ವೇಸ್ಟ್ ಜನರೇಷನ್ ಕೂಡ ಹೆಚ್ಚಾಗ್ತಾ ಹೋಗ್ಬಿಟ್ಟಿದೆ. ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು ಅಥವಾ ರೈಸ್ ಇನ್ ಡಿಮ್ಯಾಂಡ್ ಆಫ್ ಕನ್ಸ್ಯೂಮರ್ ಗೂಡ್ಸ್. ಸೊ ಇವುಗಳ ಕಾರಣದಿಂದಾಗಿ ವೇಸ್ಟ್ ಜನರೇಷನ್ ಅನ್ನೋದು ತೀರಾ ಹೆಚ್ಚಾಗ್ತಾ ಹೋಗಿದೆ. ಹೌದಾ? ಸೊ ಈ ವೇಸ್ಟ್ಗಳನ್ನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೂಪದಲ್ಲಿ ನಾವು ಡಿಸ್ಪೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಅಫೆಕ್ಟ್ ಅವರ್ ಎನ್ವಿರಾನ್ಮೆಂಟ್. ಇಫ್ ಎನಿ ಚೇಂಜಸ್ ಆರ್ ಹ್ಯಾಪನಿಂಗ್ ಇನ್ ಅವರ್ ಎನ್ವಿರಾನ್ಮೆಂಟ್ ಆಬ್ವಿಯಸ್ಲಿ ಇಟ್ ವಿಲ್ ಅಫೆಕ್ಟ್ ಅಸ್. ಹೌದಲ್ವಾ? ಸೊ ಈ ಕಾರಣಕ್ಕಾಗಿ ನಾವು ವೇಸ್ಟ್ ಅನ್ನ ಮ್ಯಾನೇಜ್ ಮಾಡೋದು ತೀರಾ ಮುಖ್ಯವಾಗುತ್ತೆ. ಸರಿನಾ? ಮುಖ್ಯವಾಗಿ ಈ ವೇಸ್ಟ್ಗಳಲ್ಲಿ 2 ರೀತಿಯ ಟೈಪ್ಸ್ಗಳನ್ನು ನಾವು ಗುರುತಿಸಬಹುದು, 2 ಮೇಜರ್ ವಿಧಗಳನ್ನು ನಾವು ಗುರುತಿಸಬಹುದು. ಅದು ಬಯೋಡಿಗ್ರೇಡಬಲ್ ವೇಸ್ಟ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳಿ. ಸರಿನಾ? ವೆರಿ ಸಿಂಪಲ್. ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳಿದ್ರೆ ಏನಪ್ಪ? ವೇಸ್ಟ್ ದಟ್ ಕ್ಯಾನ್ ಬಿ ಡಿಗ್ರೇಡೆಡ್ ಬೈ ಮೈಕ್ರೋ ಆರ್ಗಾನಿಸಮ್. ಹೌದಲ್ವಾ? ಕ್ಯಾನ್ ಬಿ ಡಿಗ್ರೇಡೆಡ್. ಹೌದಾ? ಡಿಗ್ರೇಡೆಡ್ ಆರ್ ಡಿಕಾಂಪೋಸ್ಡ್ ಬೈ ಮೈಕ್ರೋ ಆರ್ಗಾನಿಸಮ್. ಹೌದಲ್ವಾ? ಮೈಕ್ರೋ ಆರ್ಗಾನಿಸಮ್. ಅದೇ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗಳು ಕೆನ್ ನಾಟ್ ಬಿ ಡಿಗ್ರೇಡೆಡ್. ನಾನ್ ಬಯೋಡಿಗ್ರೇಡಬಲ್ ಕೆನ್ ನಾಟ್ ಬಿ ಡಿಗ್ರೇಡೆಡ್. ಹೌದಲ್ವಾ? ಇವುಗಳು ಮೈಕ್ರೋ ಆರ್ಗಾನಿಸಮ್ಸ್ಗಳಿಂದ ಡಿಗ್ರೇಡ್ ಆಗಕ್ಕಾಗಲ್ಲ. ಸೊ ಈಗ ನಮಗೆ ಗೊತ್ತು, ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಡಿಕಾಂಪೋಸರ್ಸ್ಗಳಿದೆ, ಮೈಕ್ರೋ ಆರ್ಗಾನಿಸಮ್ಸ್ಗಳಿದೆ. ಅವು ಸತ್ತಂತ ಆರ್ಗಾನಿಸಮ್ಸ್ಗಳನ್ನು ಡಿಕಾಂಪೋಸ್ ಮಾಡಿ ಅವುಗಳಿಂದ ನ್ಯೂಟ್ರಿಯೆಂಟ್ಸ್ಗಳು ರಿಪ್ಲೆನಿಶ್ ಆಗುವಂತೆ ನೋಡಿಕೊಂಡು ಮತ್ತೆ ನಮ್ಮ ಫುಡ್ ಸೈಕಲ್ಗೆ ಸಹಾಯ ಮಾಡುತ್ತವೆ ಅಂತ. ಹೌದಲ್ವಾ? ಈ ಪರ್ಟಿಕ್ಯುಲರ್ಲಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗಳೇನಿದೆ ಇವು ಮ್ಯಾನ್ ಮೇಡ್ ವೇಸ್ಟ್ಗಳಾಗಿರುತ್ತೆ. ಸರಿನಾ? ಸೊ ಇವುಗಳಿಂದ ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತೆ. ಹಾಗಂತ ಬಯೋಡಿಗ್ರೇಡಬಲ್ ವೇಸ್ಟ್ ಇಂದ ಏನು ದುಷ್ಪರಿಣಾಮಗಳು ಉಂಟಾಗಲ್ಲ ಅಂತಲ್ಲ. ಅವುಗಳನ್ನ ನಾವು ಸರಿಯಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವುಗಳಿಂದನೂ ಕೂಡ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸರಿನಾ? ಇಲ್ಲಿ ಈ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡುವಂತ ಒಂದಷ್ಟು ಎಫೆಕ್ಟಿವ್ ವೇಸ್ಟ್ಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಉದಾಹರಣೆಗೆ ನೋಡಿ, ಕಾಂಪೋಸ್ಟಿಂಗ್. ಸರಿನಾ? ಇಲ್ಲಿ ಬಯೋಡಿಗ್ರೇಡಬಲ್ ವೇಸ್ಟ್ಗೆ ಎಕ್ಸಾಂಪಲ್ ಆಗಿ ಏನೆಲ್ಲ ಗುರುತಿಸಬಹುದು ನೋಡಿ. ಅನಿಮಲ್ ವೇಸ್ಟ್, ಪ್ಲಾಂಟ್ ವೇಸ್ಟ್, ಆಯ್ತಾ? ಜೊತೆಗೆ ನಮ್ಮ ಕಿಚನ್ ವೇಸ್ಟ್ ಏನಿದೆ, ಕಿಚನ್ ವೇಸ್ಟ್ ಕೂಡ ಬಯೋಡಿಗ್ರೇಡಬಲ್. ಹೌದಾ? ಪರ್ಟಿಕ್ಯುಲರ್ಲಿ ಇನ್ ಸಿಂಪಲ್ ವರ್ಡ್ಸ್ ಅನಿಮಲ್ ವೇಸ್ಟ್ ಹಾಗೂ ಪ್ಲಾಂಟ್ ವೇಸ್ಟ್ ಏನಿದೆ ಇವೆಲ್ಲವುಗಳು ಕೂಡ ಬಯೋಡಿಗ್ರೇಡಬಲ್ ಏನೇ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಯಾವ ಯಾವ ವೇಸ್ಟ್ ಮೆಟೀರಿಯಲ್ಸ್ಗಳು ಮೈಕ್ರೋ ಆರ್ಗಾನಿಸಮ್ಸ್ಗಳಿಂದ ಡಿಗ್ರೇಡ್ ಆಗುತ್ತೋ ಅವುಗಳನ್ನು ನಾವು ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೇವೆ. ಸೊ ನಾವು ಲೈಫ್ ಪ್ರೊಸೆಸ್ನಲ್ಲಿ ಓದುವಾಗ ಕೂಡ ಕೆಲವೊಂದಷ್ಟು ಆಹಾರವನ್ನು ನಾವು ಡೈಜೆಸ್ಟ್ ಮಾಡಲಿಕ್ಕೆ ಕೆಲವೊಂದಷ್ಟು ಎನ್ಸೈಮ್ಸ್ಗಳಿದ್ವು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಎಲ್ಲ ರೀತಿಯ ಆಹಾರವನ್ನು ಕೂಡ ಎಲ್ಲ ರೀತಿಯ ಎನ್ಸೈಮ್ಸ್ಗಳು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹೌದಲ್ವಾ? ಎನ್ಸೈಮ್ಸ್ಗಳು ಸ್ಪೆಸಿಫಿಕ್ ಆಗಿ ಕೆಲಸ ಮಾಡುತ್ತವೆ. ಅದೇ ರೀತಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಕೂಡ ಎಲ್ಲ ರೀತಿಯ ವೇಸ್ಟ್ ಅನ್ನ ಡಿಕಾಂಪೋಸ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದಷ್ಟು ವೇಸ್ಟ್ಗಳನ್ನು ಮಾತ್ರ ಮೈಕ್ರೋ ಆರ್ಗಾನಿಸಮ್ಸ್ಗಳು ಡಿಕಾಂಪೋಸ್ ಮಾಡುತ್ತವೆ. ಅವುಗಳಿಗೆ ನಾವು ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೇವೆ, ಪ್ಲಾಂಟ್ ಹಾಗೂ ಅನಿಮಲ್ ವೇಸ್ಟ್. ಸರಿನಾ? ಸೊ ಈ ರೀತಿಯಾದ ವೇಸ್ಟ್ಗಳನ್ನು ನಾವು ಕಾಂಪೋಸ್ಟಿಂಗ್ ಮಾಡೋದ್ರ ಮೂಲಕ ಎಫೆಕ್ಟಿವ್ ಆಗಿ ಅವುಗಳನ್ನ ಸದ್ಬಳಕೆ ಮಾಡ್ಕೋಬಹುದು. ಉದಾಹರಣೆಗೆ ನೋಡಿ, ಆರ್ಗ್ಯಾನಿಕ್ ವೇಸ್ಟ್ ಏನಿದೆ, ಆರ್ಗ್ಯಾನಿಕ್ ವೇಸ್ಟ್ ಅನ್ನ ನಾವು ಕಾಂಪೋಸ್ಟ್ ಪಿಟ್ ನಲ್ಲಿ ಹಾಕಿ ಒಂದಷ್ಟು ದಿನಗಳವರೆಗೆ ಆ ಸಾಯಿಲ್ ಇಂದ ಅದನ್ನ ಮುಚ್ಚಿ ನಂತರ ಆ ಒಂದಷ್ಟು ಮೈಕ್ರೋಬೆಲ್ ಆಕ್ಟಿವಿಟಿಯಿಂದ ಆ ಆರ್ಗ್ಯಾನಿಕ್ ವೇಸ್ಟ್ ಅನ್ನೋದು
ಮ್ಯಾನ್ಯೂರ್ ಆಗಿ ಬದಲಾಗೋದನ್ನ ನಾವಿಲ್ಲಿ ಗಮನಿಸಬಹುದು. ಸರಿನಾ? ಸೊ ಈ ಮೂಲಕ ನಾವು ಆರ್ಗ್ಯಾನಿಕ್ ವೇಸ್ಟನ್ನು ಸದ್ಬಳಕೆ ಮಾಡ್ಕೊಂಡಂಗಾಯ್ತು. ಹೌದಲ್ವಾ? ನಮ್ಮ ಎನ್ವಿರಾನ್ಮೆಂಟ್ಗೂ ತೀರಾ ತೊಂದರೆ ಆಗಲಿಲ್ಲ, ನಮಗೂ ಅದರಿಂದ ಉಪಯೋಗ ಆಯಿತು. ಹೌದಲ್ವಾ? ಸೊ ಆರ್ಗ್ಯಾನಿಕ್ ವೇಸ್ಟನ್ನು ನಾವು ಪಿಟ್ನಲ್ಲಿ ಒಂದು 3 ತಿಂಗಳವರೆಗೆ ಹುದುಗಿಟ್ಟು ಅದು ಮೈಕ್ರೋಬೆಲ್ ಆಕ್ಟಿವಿಟಿಯಿಂದ ಅದರ ಮೈಕ್ರೋಬೆಲ್ ಆಕ್ಟಿವಿಟಿಯಿಂದ ಉಂಟಾದಂಥ ಆರ್ಗ್ಯಾನಿಕ್ ಮ್ಯಾನ್ಯೂರನ್ನು ನಾವು ಬೆಳೆಗಳಲ್ಲಿ ಬಳಸ್ಕೋಬಹುದು. ಹೌದಲ್ವಾ? ಉತ್ತಮವಾದ ಕ್ರಾಪ್ ಅನ್ನ ಬೆಳಿಬಹುದು. ಓಕೆ, ಸೊ ಅದೇ ರೀತಿ ರೀಸೈಕ್ಲಿಂಗ್ ಪರ್ಟಿಕ್ಯುಲರ್ಲಿ ಸಾಲಿಡ್ ವೇಸ್ಟ್ಗಳೇನಿರುತ್ತೆ, ಹಾಗೆ ಈವನ್ ಲಿಕ್ವಿಡ್ ವೇಸ್ಟ್ನಲ್ಲಿಯೂ ಕೂಡ ನಾವು ವಾಟರನ್ನು, ಸೀವೇಜನ್ನು ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ಆ ನೀರನ್ನು ಮತ್ತೆ ಬಳಸ್ಕೊಳ್ಬಹುದು. ಹೌದಾ? ಸೀವೇಜ್ ವಾಟರ್ ಏನಿದೆ ಅದನ್ನ ಮತ್ತೆ ಪ್ಯೂರಿಫೈ ಮಾಡಿ ಬೆಳೆಗಳಲ್ಲಿ ಬಳಸ್ಕೊಳ್ಳುವಂಥ ಪದ್ಧತಿಯನ್ನು ನಾವು ಗಮನಿಸಬಹುದು. ಸರಿನಾ? ಈ ರೀಸೈಕ್ಲಿಂಗ್ ಅನ್ನೋದು ಒನ್ ಆಫ್ ದ ಎಫೆಕ್ಟಿವ್ ವೇ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸರಿನಾ? ಸಾಲಿಡ್ ವೇಸ್ಟ್ ಪರ್ಟಿಕ್ಯುಲರ್ಲಿ ಬ್ರೋಕನ್ ಡೌನ್ ಇಂಟು ಕಾನ್ಸ್ಟಿಟ್ಯೂಯೆಂಟ್ ಸಿಂಪ್ಲರ್ ಮೆಟೀರಿಯಲ್. ಈಗ ಪ್ಲಾಸ್ಟಿಕ್ ಇದೆ ಅಂತ ಅನ್ಕೊಳ್ಳಿ, ಈಗ ನಾನ್ ಬಯೋಡಿಗ್ರೇಡಬಲ್ ಅದು. ಆ ಪ್ಲಾಸ್ಟಿಕ್ ಅನ್ನ ಮತ್ತೆ ನಾವು ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅದನ್ನ ಮತ್ತೆ ಅದರಿಂದ ಬಂದಂತಹ ಈಗ ಯಾವುದೋ ಒಂದು ಡಬ್ಬ ಅದು ಇದು ಎಲ್ಲ ಇದೆಯಲ್ವಾ, ಅವುಗಳನ್ನೆಲ್ಲ ನಾವು ತಗೊಬಂದು ಅದನ್ನ ಮತ್ತೆ ಬ್ರೇಕ್ ಡೌನ್ ಮಾಡಿ ಆ ಪ್ಲಾಸ್ಟಿಕ್ ಅನ್ನ ಮತ್ತೆ ರೀಯೂಸ್ ಮಾಡ್ಕೊಳ್ಳೋದು. ಅದಲ್ವಾ? ರೀಸೈಕಲ್ ಮಾಡಿದಂಗೆ ಆಯ್ತಲ್ವಾ? ಸೊ ಈ ಮೂಲಕ ವೇಸ್ಟ್ ಜನರೇಷನ್ ಆಗೋದನ್ನ ನಾವು ಕಡಿಮೆ ಮಾಡಿದಂಗಾಯ್ತು. ಹೌದಲ್ವಾ? ಸೊ ದೀಸ್ ಮೆಟೀರಿಯಲ್ಸ್ ಆರ್ ದೆನ್ ಯೂಸ್ ಟು ಮೇಕ್ ನ್ಯೂ ಐಟಮ್ಸ್. ಸರಿನಾ? ಈವನ್ ಬಯೋಡಿಗ್ರೇಡಬಲ್ ವೇಸ್ಟ್ ಲೈಕ್ ಪ್ಲಾಸ್ಟಿಕ್, ಮೆಟಲ್ ಕ್ಯಾನ್ ಬಿ ರೀಸೈಕಲ್ಡ್. ಹೌದಲ್ವಾ? ಈ ಪ್ಲಾಸ್ಟಿಕ್ಕು, ಮೆಟಲ್ಲು ಇವೆಲ್ಲವುಗಳು ಕೂಡ ನಾನ್ ಬಯೋಡಿಗ್ರೇಡಬಲ್. ಅವುಗಳನ್ನು ನಾವು ಯಾವುದಾದ್ರೂ ಒಂದು ಫಾರ್ಮ್ನಿಂದ ತಗೊಬಂದು ಮತ್ತೆ ಅವುಗಳನ್ನ ವಾಶ್ ಮಾಡಿ, ಕ್ಲೀನ್ ಮಾಡಿ, ಅದು ಇದು ಮಾಡಿ, ಪ್ರೊಸೆಸಿಂಗ್ ಮಾಡಿ ಅವುಗಳಿಂದ ಹೊಸ ಐಟಮ್ಗಳನ್ನ ಮತ್ತೆ ಫಾರ್ಮ್ ಮಾಡಲಿಕ್ಕೆ ನಾವು ಬಳಸ್ಕೊಳ್ಬಹುದು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಈ ರೀತಿಯಾಗಿ ರೀಸೈಕಲ್ ಮಾಡೋದ್ರಿಂದ ವೇಸ್ಟ್ ಜನರೇಷನ್ ಅನ್ನ ಕಡಿಮೆ ಮಾಡಬಹುದು. ಹಾಗೆ ರೀಯೂಸ್ ಇದೊಂದು ಸಿಂಪಲ್ ಕನ್ವೆನ್ಷನಲ್ ಮೆಥಡ್ ಇದು. ಸರಿನಾ? ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಐಟಮ್ ಅನ್ನ ನಾವು ಒಂದು ಪರ್ಪಸ್ಗೆ ತಗೊಂಡ್ಬಂದಿದ್ದೀವಿ, ಅದನ್ನ ಒಂದು ಪರ್ಪಸ್ ಆದ ನಂತರ ಅದನ್ನ ಎಸೆಯೋದ್ರ ಬದಲು, ಬಿಸಾಡೋದ್ರ ಬದಲು ಅದನ್ನ ಮತ್ತೆ ಯೂಸ್ ಮಾಡುವಂಥದ್ದು, ರೀಯೂಸ್ ಮಾಡುವಂಥದ್ದು ಅಥವಾ ರೀಪರ್ಪಸ್ ಮಾಡುವಂಥದ್ದು. ನೀವು ಈ 5 Rs ಗಳ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಲ್ವಾ? ಸೊ ಈ 5 Rs ಅಂತ ಹೇಳಿದ್ರೆ ಏನು? ರೀಯೂಸ್, ರೆಫ್ಯೂಸ್, ಹೌದಲ್ವಾ? ರೀಸೈಕಲ್, ರೀಪರ್ಪಸ್. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಸೇ ನೋ ಅಂತ ಹೇಳಿದ್ರೆ ಯಾವುದು ನಮಗೆ ಅವಶ್ಯಕತೆ ಇಲ್ವೋ ಅದನ್ನ ಬೇಡ ಅಂತ ಹೇಳೋದು, ಅಥವಾ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಬಳಸ್ಕೊಳ್ಳುವಂಥದ್ದು. ಯಾವುದೋ ಒಂದು ಪರ್ಪಸ್ಗೆ ತಂದಂಥ ಯಾವುದೋ ಒಂದು ಐಟಮ್ ಇದೆ, ಈಗ ಗ್ಲಾಸ್ ಐಟಮ್ ಇದೆ ಅಂತ ಇಟ್ಕೊಳ್ಳಿ, ಉಪ್ಪಿನಕಾಯಿ ಡಬ್ಬ ಮಾಡಕ್ಕೆ ತಗೊಂಬಂದಿದ್ವಿ, ಅಥವಾ ಯಾವುದೋ ಇನ್ನೊಂದು ಪರ್ಪಸ್ಗೆ ತಗೊಂಬಂದಿದ್ವಿ, ಅದನ್ನ ಉಪ್ಪಿನಕಾಯಿ ಡಬ್ಬ ಮಾಡಲಿಕ್ಕೆ ಬಳಸೋದು. ಒಂದು ಗ್ಲಾಸ್ ಐಟಮ್ನ ನಾವು ಯಾವುದೋ ಒಂದು ಪರ್ಪಸ್ಗೆ ತಗೊಂಡಿದ್ವಿ, ಆ ಗ್ಲಾಸ್ ಐಟಮಿಂದ ಮತ್ತೆ ಉಪ್ಪಿನಕಾಯಿ ಡಬ್ಬ ಆಗಿ ಬಳಸ್ಕೊಳ್ಳೋದು, ಈ ರೀತಿಯಾಗಿ. ಹೌದಾ? ಅಥವಾ ನಾವು ತಗೊಂಬಂದಿದಂಥ ಒಂದು ಪ್ಲಾಸ್ಟಿಕ್ ಐಟಮ್ ಏನಿದೆ, ಆ ಪ್ಲಾಸ್ಟಿಕ್ ಐಟಮ್ ಅನ್ನ ಪದೇ ಪದೇ ಬಳಸ್ಕೊಳ್ಳೋದು. ಈ ರೀತಿಯಾಗಿ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ವೇಸ್ಟ್ ಜನರೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಸರಿನಾ? ಸೊ ರೀಯೂಸ್ ಮಾಡೋದ್ರ ಮೂಲಕ ನಾವು ವೇಸ್ಟ್ ಜನರೇಷನ್ ಮತ್ತೆ ಕಡಿಮೆ ಮಾಡ್ಬೋದು. ಸರಿನಾ? ಸೊ ಇದು ಒಂದಷ್ಟು ಎಫೆಕ್ಟಿವ್ ವೇಸ್ ಆಯಿತು. ಸರಿನಾ? ಸೀವೇಜ್ ಟ್ರೀಟ್ಮೆಂಟ್ ಮಾಡೋದಾಗಿರ್ಬೋದು, ಆ ನೀರನ್ನು ಮತ್ತೆ ಬೆಳೆಗಳಿಗೆ ಬೆಳೆಸ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾದ ಸಾಕಷ್ಟು ವಿಧಗಳು ಕೂಡ ಇದೆ. ಕೆಲವೊಂದು ಕನ್ವೆನ್ಷನಲ್ ಮೆಥಡ್ಸ್ಗಳಿದೆ ನೋಡಿ. ಸಾಮಾನ್ಯವಾಗಿ ಓಪನ್ ಡಂಪಿಂಗ್, ಈಗ ವೇಸ್ಟ್ ಜನರೇಷನ್ನ ನಾವು ಅರ್ಬನ್ ಸಿಟೀಸ್ಗಳಲ್ಲಿ, ಪರ್ಟಿಕ್ಯುಲರ್ಲಿ ಸಿಟೀಸ್ಗಳಲ್ಲಿ ಈ ವೇಸ್ಟ್ ಜನರೇಷನ್ ಮತ್ತು ಆ ವೇಸ್ಟ್ ಡಿಸ್ಪೋಸಲ್ ಪ್ರಾಬ್ಲಮ್ ಇರೋದು ಅರ್ಬನ್ ಏರಿಯಾದಲ್ಲಿ. ಹೌದಾ? ಹಾಗಂತ ಹಳ್ಳಿಗಳಲ್ಲಿ ಇಲ್ಲ ಅಂತಲ್ಲ, ಹಳ್ಳಿಗಳಲ್ಲಿದೆ, ಆದರೆ ಕಡಿಮೆ ಪ್ರಮಾಣದಲ್ಲಿದೆ. ಪರ್ಟಿಕ್ಯುಲರ್ಲಿ ಸಿಟೀಸ್ಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು, ಈ ಡಿಸ್ಪೋಸಲ್ ಆಫ್ ವೇಸ್ಟ್ ಅನ್ನೋದು ಇದೇ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಸರಿನಾ? ಸಾಮಾನ್ಯವಾಗಿ ಏನು ಮಾಡ್ತಾರೆ ಜನ, ನಮ್ಮ ಮನೆಯಲ್ಲಿ ವೇಸ್ಟ್ ಉತ್ಪತ್ತಿ ಆಗುತ್ತಾ, ಅದನ್ನು ತಗೊಬಂದ್ಬಿಟ್ಟು ಓಪನ್ ಏರಿಯಾದಲ್ಲಿ ಎಸ್ಬಿಡೋದು, ಓಪನ್ ಡಂಪಿಂಗ್. ಹೌದಾ? ಅದರಿಂದ ಮತ್ತೆ ಎನ್ವಿರಾನ್ಮೆಂಟ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ಕನ್ವೆನ್ಷನಲ್ ವೇ ಆಯಿತು. ಯಾವುದೋ ಒಂದು ಪರ್ಟಿಕ್ಯುಲರ್, ಈವನ್ ಮುನ್ಸಿಪಾಲಿಟೀಸ್ಗಳು ಕೂಡ ಯಾವುದೋ ಒಂದು ಏರಿಯಾವನ್ನು ಗುರುತು ಮಾಡಿಬಿಡ್ತಾರೆ, ಅಲ್ಲಿಗೆ ತಗೊಂಡೋಗಿ ವೇಸ್ಟ್ಗಳನ್ನೆಲ್ಲ ಸುರಿಯೋದು. ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಯಾರು ಯೋಚನೆ ಮಾಡಲ್ಲ. ಹೌದಲ್ವಾ? ಕೆಲವೊಂದು ಸಂದರ್ಭಗಳಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಮಾಡೋದ್ರ ಮೂಲಕ, ಸೊ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಅರ್ಬನ್ ಏರಿಯಾ ಇದೆ, ಆ ಅರ್ಬನ್ ಏರಿಯಾದಿಂದ ಒಂದಷ್ಟು ದೂರದಲ್ಲಿ ಇರುವಂಥ ಯಾವುದೋ ಒಂದು ಏರಿಯಾವನ್ನು ಗುರುತು ಮಾಡಿ ಅಲ್ಲಿಗೆ ತಗೊಂಡೋಗಿ ಇದು ಕಸವನ್ನು ಡಂಪ್ ಮಾಡಿ ಬುಲ್ಡೋಸರ್ಗಳ ಮೂಲಕ ಮತ್ತೆ ಅದನ್ನು ಸ್ಟ್ರೇಟ್ ಮಾಡ್ತಾ ಒಂದಾದ್ಮೇಲೆ ಒಂದು ಅದನ್ನು ಅದರ ಮೇಲೆ ಆ ಕಸವನ್ನು ಫಿಲ್ ಮಾಡ್ತಾ ಅಲ್ಲಿ ಒಂದು ರೀತಿಯ ಲ್ಯಾಂಡ್ ಫಿಲ್ಲಿಂಗ್ ಮಾಡೋ ರೀತಿ ಮಾಡೋದು. ಸೊ ಇದು ಕೂಡ ಒಂದು ಕನ್ವೆನ್ಷನಲ್ ವೇ ಆಫ್ ಡಂಪಿಂಗ್ ವೇಸ್ಟ್. ಸರಿನಾ? ಸೊ ಇನ್ನೊಂದು ಇನ್ಸಿನರೇಷನ್ ಅಂತ ಹೇಳಿದ್ರೆ ಬರ್ನಿಂಗ್. ಇದು ಒಂದು ರೀತಿಯ ಎಫೆಕ್ಟಿವ್ ವೇ. ಸರಿನಾ? ಇದರಿಂದ ಕೂಡ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ಗಳಿದೆ. ಹೌದಾ? ಸೊ ಈಗ ಯಾವುದೋ ಒಂದು ವೇಸ್ಟ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಆಗಿದೆ, ಅದನ್ನು ಡಿಸ್ಪೋಸ್ ಮಾಡಲಿಕ್ಕೂ ಬೇರೆ ದಾರಿ ಇಲ್ಲದೆ ನಾವು ಏನು ಮಾಡ್ತೀವಿ, ಅದನ್ನು ಸುಟ್ಟು ಬಿಡ್ತೇವೆ. ಸುಡೋದ್ರಿಂದ ಏನಾಗುತ್ತೆ, ಅದರ ಮಾಸ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಹೌದಲ್ವಾ? ಅದರ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಹೌದಾ? ಸೊ ಈ ರೀತಿಯಾಗಿ
ನಾವು ಬರ್ನಿಂಗ್ ಮಾಡೋದ್ರ ಮೂಲಕ ವೇಸ್ಟನ್ನು ಡಿಸ್ಪೋಸ್ ಮಾಡಬಹುದು. ಸರಿನಾ? ಸೊ ಇದಿಷ್ಟು ಕನ್ವೆನ್ಷನಲ್ ವೇ ಆಫ್ ವೇಸ್ಟ್ ಡಿಸ್ಪೋಸಲ್ಸ್ ಆಯಿತು. ಸರಿನಾ? ಸೊ ಈ ಮೂಲಕ ಯಾವ ಎಫೆಕ್ಟಿವ್ ವೇಸ್ಗಳಿದೆ ಆ ಮೂಲಕ ನಾವು ವೇಸ್ಟನ್ನು ಮ್ಯಾನೇಜ್ ಮಾಡೋದ್ರಿಂದ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬಹುದು ಕೂಡ, ಅದರಿಂದ ನಾವು ಕೂಡ ಸಮೃದ್ಧವಾಗಿ ಬೆಳಿಬಹುದು. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿಗೆ ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನಲ್ಲಿ ಇದ್ದಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಾನು ಸಮರೈಸ್ ಮಾಡಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಐ ಹೋಪ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಅದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.